ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಜುಲೈ ತಿಂಗಳ 7ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷದ ಬಿದಿಗೆಯ ತಿಥಿ ಇದೆ, ಅಂದರೆ 2ನೇ ದಿವಸ ಇದು ಈ ದಿನ ರಾತ್ರಿ 4:08 ಇರಲಿದೆ. ಈ ದಿನದ ನಕ್ಷತ್ರ ಪುಷ್ಯ ನಕ್ಷತ್ರ. ಇದು ಈ ದಿನ ಬೆಳಗಿನ ಜಾವ 6:03 ಇರಲಿದೆ. ಹಾಗೆ ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಅಪರಾಹ್ನ 4:40 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಹರ್ಷಣ ಯೋಗ. ದಿಕ್ಷೂಲೆ ಪಶ್ಚಿಮ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ಕರ್ಕಾಟಕ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:16 6:52 ಉಳಿಕ ಕಾಲ ಈ ದಿನ ಅಪರಾಹ್ನ 3:40 ಸಂಜೆ 5:16 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:48 ಮಧ್ಯಾಹ್ನ 2:04 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಸಂಜೆ 5:31 ಸಂಜೆ 6:26 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳೇನಿದೆ ಅದು ನಿಮಗೆ ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:58 ಮಧ್ಯಾಹ್ನ 12:53 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ರಾತ್ರಿ 11:18 ರಾತ್ರಿ 12:59 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 5:56 ಸೂರ್ಯಾಸ್ತ ಸಂಜೆ 6:49. ಹಾಗೆ ಈ ದಿನ ವಿಶೇಷವಾಗಿ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ. ರವಿ ಅಂದರೆ ಸೂರ್ಯ. ವಿಶೇಷವಾಗಿ ರಾಜನೀತಿಗೆ ಕಾರಕನಾಗಿರುವಂಥವನು ರವಿ. ಹಾಗಾಗಿನೇ ಈ ದಿನ ರಾಜಕಾರಣಿಗಳಿಗೆ ಅತ್ಯುತ್ತಮವಾದಂತಹ ದಿನ. ಹಾಗೆ ನಿಮ್ಮ ಯಾವುದೇ ಚಟುವಟಿಕೆಗಳನ್ನು ಯಾವುದೇ ರೀತಿಯ ಪ್ರಯಾಣವನ್ನು ಈ ದಿನ ನೀವು ಆರಂಭ ಮಾಡ್ಬೋದು. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ರಾಜಕಾರಣಿಗಳಿಂದ ನಿಮಗೆ ಯಾವುದಾದ್ರೂ ರೀತಿಯಲ್ಲಿ ಸಹಾಯ ಸಹಕಾರಗಳು ಬೇಕು ಅಂತ ಇದ್ದರೆ ಅವರನ್ನು ಭೇಟಿ ಮಾಡಲಿಕ್ಕೆ ಈ ದಿನ ಪ್ರಶಸ್ತವಾಗಿರುವಂಥದ್ದು. ಹಾಗೆ ಗಣ್ಯರನ್ನು ಭೇಟಿ ಮಾಡುವಂಥದ್ದು, ಹಿರಿಯರನ್ನು ಭೇಟಿ ಮಾಡುವಂಥ ವಿಚಾರಗಳು ಕೂಡ ಈ ದಿನ ಬಹಳ ವಿಶೇಷವಾಗಿ ಅನುಕೂಲವನ್ನು ತರುತ್ತೆ. ಹಾಗೆ ಈ ರವಿ ಸರ್ಕಾರಕ್ಕೆ ಮತ್ತು ಆಡಳಿತಕ್ಕೂ ಕೂಡ ಕಾರಕನಾಗಿರುವಂಥವನು.
ಹಾಗಾಗಿ ಸರ್ಕಾರದ ಮಟ್ಟದಲ್ಲಿ ಆಗುವಂತಹ ಕೆಲಸ ಕಾರ್ಯಗಳಿಗೂ ಕೂಡ ಅನುಕೂಲ ಪ್ರಾಪ್ತಿಯಾಗುತ್ತೆ. ಶುಭವಾಗಿ ಕೆಲಸ ಕಾರ್ಯಗಳು ನಡೆಯುವಂಥದ್ದು ಇದೆ. ಹಾಗಾಗಿ ಈ ದಿನ ವಿಶೇಷವಾಗಿ ರಾಜಕಾರಣಿಗಳಿಗೆ ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ಅತ್ಯುತ್ತಮವಾದಂತಹ ದಿನ. ಹಾಗೆ ಈ ದಿನ ಇರುವಂಥ ಗುರುಹೋರ ಕೂಡ ಬಹಳ ಚೆನ್ನಾಗಿದೆ. ಯಾವುದೇ ಕೆಲಸ ಕಾರ್ಯಗಳನ್ನು ಗುರುಹೋರದಲ್ಲೂ ಕೂಡ ಈ ದಿನ ಆರಂಭ ಮಾಡ್ಬೋದು, ಒಳ್ಳೆಯ ಫಲ ಸಿಕ್ಕತ್ತೆ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 20 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 24 ನಿಮಿಷದವರೆಗೆ, ಹಾಗೆ ಸಂಜೆ 6 ಗಂಟೆ 50 ನಿಮಿಷದಿಂದ ರಾತ್ರಿ 7 ಗಂಟೆ 45 ನಿಮಿಷದವರೆಗೆ, ಇನ್ನು ರಾತ್ರಿ 1 ಗಂಟೆ 20 ನಿಮಿಷದಿಂದ ರಾತ್ರಿ 2 ಗಂಟೆ 16 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಬಂಧುಗಳೇ, ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ರಾಜಕಾರಣಿಗಳು, ರಾಜಕೀಯ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರುವಂಥವರು ಯಾವುದೇ ರೀತಿಯ ವ್ಯವಹಾರಗಳನ್ನು ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಹಾಗೆ ನಿಮ್ಮ ಪ್ರಯಾಣವನ್ನು ಕೂಡ ಶನಿ ಹೋರಾದಲ್ಲಿ ಪ್ರಾರಂಭ ಮಾಡಬೇಡಿ, ಅಷ್ಟೊಂದು ಒಳ್ಳೆಯ ಫಲ ನಿಮಗೆ ಸಿಕ್ಕಲ್ಲ. ಹಾಗಾಗಿ ಈ ದಿನ ವಿಶೇಷವಾಗಿ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೂ ಕೂಡ ಅನಾನುಕೂಲಕರವಾಗಿರುವಂಥ ಪರಿಸ್ಥಿತಿ ಇದೆ. ಹಾಗಾಗಿನೇ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನಿಮ್ಮ ಯಾವುದೇ ರೀತಿಯ ವ್ಯಾಪಾರಿ ಚಟುವಟಿಕೆಗಳನ್ನು ಆರಂಭ ಮಾಡಬೇಡಿ. ಸ್ವಲ್ಪ ತಟಸ್ಥವಾಗಿ ಇರುವಂಥದ್ದು ತುಂಬ ಉತ್ತಮ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 16 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 20 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 45 ನಿಮಿಷದಿಂದ ಸಂಜೆ 6 ಗಂಟೆ 50 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 24 ನಿಮಿಷದಿಂದ ರಾತ್ರಿ 1 ಗಂಟೆ 20 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದಿದೆ ಆ ದಿನದಲ್ಲಿ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ ಪಂಚ ಅಂಗಗಳನ್ನು ತಿಳ್ಕೊಂಡು ನಿಮ್ಮ ಪ್ರಯತ್ನವನ್ನು ಮುಂದುವರಿಸಬೇಕಾಗತ್ತೆ. ಹಾಗಾಗಿನೇ ಕೆಲವೊಂದು ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡುವಂಥದ್ದು ಅಷ್ಟೇ ಅಲ್ಲ, ಒಳ್ಳೆಯ ಹೊರದಲ್ಲೂ ಕೂಡ ನೀವು ಆರಂಭ ಮಾಡಬೇಕು. ಇದನ್ನು ಕೂಡ ನೀವು ಪ್ರತಿದಿನ ಅನುಸರಣೆ ಮಾಡಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ಕೆಲವು ಮಾಹಿತಿಗಳು ನಿಮಗೆ ಬೇಕಾಗುತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನೀವು ಅಂದುಕೊಂಡಂತಹ ಒಂದು ಫಲವನ್ನ ಪಡ್ಕೊಳ್ಳಿಕ್ಕೆ ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಇದನ್ನ ಮುಂದುವರಿಸಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಏಕೆಂದರೆ ಈ ದಿನ ಬಿದಿಗೆಯ ದಿನ, ಶುಕ್ಲ ಪಕ್ಷದ ಬಿದಿಗೆ. ಹಾಗಾಗಿ ಚಂದ್ರ ದರ್ಶನವನ್ನು ಮಾಡಲಿಕ್ಕೆ ತುಂಬ ಪ್ರಶಸ್ತವಾದಂತಹ ಸಮಯ ಇದು. ಹಾಗಾಗಿ ಈ ದಿನ ರಾತ್ರಿ ಚಂದ್ರ ದರ್ಶನವನ್ನು ಮಾಡಿ ನಿಮಗೆ ಅಂಟಿರುವಂತಹ ಕಳಂಕಗಳನ್ನು, ದೋಷಗಳನ್ನು, ಶಾಪಗಳನ್ನು ನಿವಾರಣೆ ಮಾಡಿಕೊಳ್ಳಿ ಅಂತ ಹೇಳ್ತಾ, ಇನ್ನು ಈ ದಿನ ಮಾರ್ಕಾಂಡೇಯೋತ್ಸವ ನಡೆಯುವಂಥ ಒಂದು ವಿಶೇಷ ದಿನ ಕೂಡ. ಹಾಗೆ ಒರಿಸ್ಸಾದಲ್ಲಿರುವಂತಹ ಪುರಿ ಈ ಕ್ಷೇತ್ರದ ಜಗನ್ನಾಥ ಸ್ವಾಮಿಯ ರಥಯಾತ್ರೆ ನಡೆಯುವಂಥ ದಿನ ಕೂಡ ಅತ್ಯಂತ ಪ್ರಶಸ್ತವಾಗಿರುವಂಥದ್ದು. ಅದರಲ್ಲೂ ಈ ದಿನ ರವಿ ಪುಷ್ಯ ಯೋಗ ಇದೆ. ಇದರ ಸಲುವಾಗಿಯೇ ರಥಯಾತ್ರೆ ನಡೆಯುವಂಥದ್ದು ಇದೆ. ಹಾಗಾಗಿ ಇಲ್ಲಿ ಪುಷ್ಯ ನಕ್ಷತ್ರ ಭಾನುವಾರದ ದಿನ ಜೊತೆಯಾಗಿ ಬಂದರೆ ಅಲ್ಲಿ ರವಿ ಪುಷ್ಯ ಯೋಗ ಅನ್ನುವಂಥ ಒಂದು ಯೋಗ ಸಂಯೋಗ ಆಗುತ್ತೆ. ಹಾಗಾಗಿ ಈ ರವಿ ಪುಷ್ಯ ಯೋಗದ ಜೊತೆಗೆ ಸರ್ವಾರ್ಥ ಸಿದ್ಧಿ ಯೋಗ ಕೂಡ ಇರುವಂಥ ಒಂದು ಸಮಯ. ಹಾಗಾಗಿ ಈ ದಿನ ಸರ್ವಾರ್ಥ ಸಿದ್ಧಿ ಯೋಗ ಇರುವಂತಹ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 6 ಗಂಟೆ 2 ನಿಮಿಷದಿಂದ ಇನ್ನು ನಾಳೆ ಬೆಳಿಗ್ಗೆ 6 ಗಂಟೆ 2 ನಿಮಿಷದವರೆಗೂ ಕೂಡ ಸರ್ವಾರ್ಥ ಸಿದ್ಧಿ ಯೋಗ ಇರುತ್ತೆ, ರವಿ ಪುಷ್ಯ ಯೋಗ ಇರುತ್ತೆ. ಇದರ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ತಮಗೆಲ್ಲ ಗೊತ್ತಿದೆ ಈ ಪುಷ್ಯ ನಕ್ಷತ್ರ ಪೂರ್ಣವಾಗಿ ಭಾನುವಾರದ ದಿನ ಬಂದಿರುವಂಥದ್ದು. ಹಾಗಾಗಿ 27 ನಕ್ಷತ್ರಗಳಲ್ಲೇ ಅತ್ಯುತ್ತಮವಾದಂತಹ ನಕ್ಷತ್ರ ಅಂತ ಹೇಳಿದ್ರೆ ಅದು ಪುಷ್ಯ ನಕ್ಷತ್ರ. ಅದರಲ್ಲೂ ಈ ಜುಲೈ ತಿಂಗಳ ಆಷಾಢ ಮಾಸದಲ್ಲಿ ಬಂದಿರುವಂತಹ ರವಿ ಪುಷ್ಯ ನಕ್ಷತ್ರ ಏನಿದೆ ಇದು ಅತ್ಯಂತ ವಿಶೇಷ ಅಂತಲೇ ಹೇಳ್ಬೋದು. ಏಕೆ ಅಂತ ಹೇಳಿದ್ರೆ ಪುಷ್ಯ ನಕ್ಷತ್ರ ಭಾನುವಾರ ಬಂದಿದೆ, ಸರ್ವಾರ್ಥ ಸಿದ್ಧಿ ಯೋಗ ಇದೆ, ಮತ್ತು ಒಡಿಸ್ಸಾದ ಪುರಿಯಲ್ಲಿ ಜಗನ್ನಾಥ ಸ್ವಾಮಿಯ ರಥಯಾತ್ರೆ ಜರುಗ್ತಾ ಇದೆ. ಇಂತಹ ಅದ್ಭುತವಾದಂತಹ ಮುಹೂರ್ತಗಳು ಬಹಳ ವಿರಳ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಪುಷ್ಯ ನಕ್ಷತ್ರ ಯಾವ ದಿನ ಬರುತ್ತೋ ಆ ದಿನ ಹೊಸ ವಾಹನವನ್ನು ಖರೀದಿ ಮಾಡುವಂಥದ್ದಿದೆ, ಇನ್ನು ಭೂಮಿಯನ್ನು ನೋಂದಣಿ ಮಾಡಿಕೊಳ್ಳುವಂಥದ್ದು ಇದೆ, ಇನ್ನು ಬಟ್ಟೆ ಬರೆ ಇತ್ಯಾದಿ ಸಾಮಗ್ರಿಗಳನ್ನು ಖರೀದಿ ಮಾಡುವಂಥದ್ದು ಇದೆ, ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡ್ಬೋದು. ಮಹಾಲಕ್ಷ್ಮಿಯ ವಿಶೇಷ ಕೃಪೆ, ವಿಶೇಷ ಅನುಗ್ರಹ ಇದರಿಂದ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಕೆಲವರು ಈ ಲಗ್ನ ಕಾರ್ಯವನ್ನು
ಬಿಟ್ಟು ಉಳಿದ ಎಲ್ಲ ಕಾರ್ಯಗಳನ್ನು ಕೂಡ ಪುಷ್ಯ ನಕ್ಷತ್ರದಲ್ಲಿ ಮಾಡ್ತಾರೆ. ಅಂದರೆ ಶುಭ ಕಾರ್ಯಗಳನ್ನು ಪುಷ್ಯ ನಕ್ಷತ್ರದಲ್ಲಿ ಮಾಡುವಂಥದ್ದಿದೆ, ವಿವಾಹವನ್ನು ಹೊರತುಪಡಿಸಿ. ಕೆಲವರಲ್ಲಿ ಜಿಜ್ಞಾಸೆ ಮೂಡುವಂಥದ್ದು ಸಹಜ. ಏಕೆಂದರೆ ವಿವಾಹ ಲಗ್ನ ಯಾಕೆ ಈ ಪುಷ್ಯ ನಕ್ಷತ್ರದ ಇರುವಂಥ ದಿನ ಇರಲ್ಲ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಇಲ್ಲಿ ತಾಯಿ ಪಾರ್ವತಿ ದೇವಿಯ ಶಾಪ ಇದೆ ಪುಷ್ಯ ನಕ್ಷತ್ರಕ್ಕೆ ಅಂತ ಹೇಳ್ತಾರೆ. ಹಾಗಾಗಿ ಲಗ್ನ ಕಾರ್ಯ ಒಂದನ್ನು ಬಿಟ್ಟು ಇನ್ನು ಉಳಿದೆಲ್ಲ ಕಾರ್ಯಗಳು ಕೂಡ ಈ ಪುಷ್ಯ ನಕ್ಷತ್ರದ ದಿನ ನಡೀಬಹುದು. ಹಾಗಾಗಿ ದೀಪಾವಳಿಯ ದಿನ, ಅಕ್ಷಯ ತೃತೀಯದ ದಿನ ಈ ನಕ್ಷತ್ರ ಬಿದ್ದಾಗ ಯಾವುದೇ ಶುಭ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಅತ್ಯಂತ ಶುಭದಾಯಕ, ಹಾಗೆ ಲಾಭದಾಯಕ ಅಂತ ಹೇಳಿ ಕರೆಯುವಂಥದ್ದು ಇದೆ. ಇದರಿಂದ ಆ ಮನೆಗೆ ಸಮೃದ್ಧಿಯ ಜೊತೆಗೆ ಏಳ್ಗೆ, ಅಭಿವೃದ್ಧಿ ಉಂಟಾಗುತ್ತೆ. ಇನ್ನು ಹಸು ಮತ್ತು ಕರು, ಇದನ್ನು ಕಾಮಧೇನು ಸ್ವರೂಪ ಅಂತ ಹೇಳುವಂಥದ್ದು ಈ ಪುಷ್ಯ ನಕ್ಷತ್ರದ ದಿನ ಖರೀದಿ ಮಾಡಿದ್ರೆ ಅಭಿವೃದ್ಧಿಯ ಸಂಕೇತವಾಗಿರುತ್ತೆ. ಮನೆಯಲ್ಲಿ ವಿಶೇಷವಾಗಿ ಸಮೃದ್ಧಿ ಇರುತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ಉತ್ಕೃಷ್ಟ ಫಲವನ್ನು ನಿರೀಕ್ಷೆ ಮಾಡುವಂಥ ಸಂದರ್ಭ ಅಂತ ಹೇಳಿದ್ರೆ ಅದು ರವಿ ಪುಷ್ಯ ನಕ್ಷತ್ರ ಇರುವಂಥ ದಿನ. ಹಾಗಾಗಿ ನಿಮ್ಮ ಯಾವುದೇ ರೀತಿಯ ಖರೀದಿ ಇರಲಿ ಅಥವಾ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡುವಂಥದ್ದು ಏನಾದರೂ ಇದ್ದರೆ ಅದನ್ನು ಈ ದಿನ ಅಂದರೆ ಭಾನುವಾರದ ದಿನ ಮಾಡುವಂಥ ಒಂದು ವಿಚಾರವನ್ನು ಮಾಡಿ, ಸಂಕಲ್ಪ ಮಾಡಿಕೊಳ್ಳಿ, ಪೂರ್ವ ಸಿದ್ಧತೆ ಮಾಡಿಕೊಳ್ಳಿ. ಖಂಡಿತ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಆಷಾಢ ಮಾಸ ಇದೆ ಅಂತ ಹೇಳಿ ಕೆಲವೊಂದು ಕೆಲಸ ಕಾರ್ಯಗಳನ್ನು ಮಾಡದೇ ಇರಬೇಡಿ. ಅದರಲ್ಲೂ ಬಹಳ ಮುಖ್ಯವಾಗಿ ಭಗವಂತನ ಆರಾಧನೆಯನ್ನು, ಭಗವಂತನ ಪ್ರಾರ್ಥನೆಯನ್ನು, ಪೂಜೆಯನ್ನು ಪ್ರತಿನಿತ್ಯ ಮಾಡಬೇಕು. ತೀರ್ಥಕ್ಷೇತ್ರ ಸಂದರ್ಶನ ಮಾಡಬೇಕು. ದೇವಾಲಯಗಳನ್ನು ದರ್ಶನ ಮಾಡಿ ಭಗವಂತನ ಅನುಗ್ರಹವನ್ನು ಪಡ್ಕೊಳ್ಬೇಕು. ಇದು ಆಷಾಢ ಮಾಸದಲ್ಲಿ ನಡೆಯಬೇಕಾಗಿರುವಂಥ ಅತ್ಯಂತ ಪ್ರಮುಖವಾದಂಥ ಒಂದು ಕೆಲಸ. ಅದನ್ನು ತಾವು ಎಷ್ಟೋ ಮಂದಿ ಮಾಡ್ತಾ ಇದ್ದೀರಿ, ಅನುಸರಣೆ ಮಾಡ್ತಾ ಇದ್ದೀರಿ. ಖಂಡಿತ ತಮಗೆಲ್ಲರಿಗೂ ಕೂಡ ಭಗವಂತನ ಅನುಗ್ರಹ ಇರುತ್ತೆ. ತಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತೆ. ಒಳ್ಳೆಯದಾಗಲಿ. ಹಾಗೆ ಬಂಧುಗಳೇ, ಈ ಪುಷ್ಯ ನಕ್ಷತ್ರಕ್ಕೆ ಯಾಕೆ ಅಷ್ಟೊಂದು ಮಹತ್ವವನ್ನು ನೀಡಿದ್ದಾರೆ ಅನ್ನುವಂಥ ವಿಚಾರ ಮನಸ್ಸಿಗೆ ಬಂದೇ ಬರುತ್ತೆ. ಏಕೆಂತ ಹೇಳಿದ್ರೆ 27 ನಕ್ಷತ್ರಗಳ ಪೈಕಿ ಪುಷ್ಯ ನಕ್ಷತ್ರ ಅತ್ಯಂತ ಮಹತ್ವಪೂರ್ಣವಾಗಿರುವಂಥ ನಕ್ಷತ್ರ. ಏಕೆಂದರೆ ಈ ನಕ್ಷತ್ರದಲ್ಲಿ ಯಾರು ಜನಿಸ್ತಾರೆ ಅವರು ದೊಡ್ಡ ಹೃದಯವುಳ್ಳವರು ಅಂತ ಹೇಳಿ, ಮಾನವೀಯತೆ ಜಾಸ್ತಿ ಇರುತ್ತೆ ಇವರಿಗೆ, ಸಹಾಯ ಮಾಡುವಂಥ ಸ್ವಭಾವವನ್ನು ಇವರು ಹೊಂದಿರ್ತಾರೆ. ಹಾಗಾಗಿನೇ ಎಲ್ಲರಿಂದ ಪ್ರೀತಿಸಲ್ಪಡುವಂಥವರು ಇವರು. ಹಾಗೆ ಜೀವನದಲ್ಲಿ ನಂಬಲಾಗದಂತಹ ಸಂತೋಷ ಮತ್ತು ಯಶಸ್ಸನ್ನು ಅನುಭವಿಸುವಂಥವರು ಇವರು. ಹಾಗೆ ಈ ನಕ್ಷತ್ರದಲ್ಲಿ ಯಾರು ಹುಟ್ಟಿದ್ದಾರೋ ಅಂಥವರನ್ನ ಅದೃಷ್ಟವಂತರು ಅಂತ ಹೇಳಿ ಕರೀತಾರೆ. ಇದರ ಜೊತೆಗೆ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದಂತಹ ದೇವತೆಗಳಲ್ಲಿ ಲಕ್ಷ್ಮೀ ತಾಯಿ ಕೂಡ ಒಬ್ಬಳು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ಪುಷ್ಯ ನಕ್ಷತ್ರ ನಮ್ಮ ವೈವಾಹಿಕ ಜೀವನದಲ್ಲಾಗಲಿ ವೃತ್ತಿಯ ಬದುಕಿನಲ್ಲಾಗಲಿ ವಿಶೇಷವಾದಂತಹ ಒಂದು ಸಂತೋಷವನ್ನು ತರುತ್ತೆ. ಹಾಗಾಗಿ ಯಾವುದಕ್ಕೂ ಕೂಡ ಕೊರತೆ ಇರಲ್ಲ. ಇನ್ನು ಈ ಪುಷ್ಯ ನಕ್ಷತ್ರ ಮಂಗಳಕರವಾದಂತಹ ಒಂದು ನಕ್ಷತ್ರ. ಕರ್ಕಾಟಕ ರಾಶಿಯಲ್ಲಿ ಜನಿಸಿದಂಥವರು ಈ ನಕ್ಷತ್ರದ ಅಡಿಯಲ್ಲಿ ಬರ್ತಾರೆ. ಇದು ಅತ್ಯಂತ ಭರವಸೆಯ ವೃತ್ತಿ ಜೀವನವನ್ನ ಆ ವ್ಯಕ್ತಿಗೆ ಒದಗಿಸಿಕೊಡುತ್ತೆ. ಹಾಗಾಗಿ ಉದ್ಯೋಗ, ಸಂಪಾದನೆ, ಹಣ, ಲಕ್ಷ್ಮಿಯ ಅನುಗ್ರಹ ಇದು ಬಹಳ ವಿಶೇಷವಾಗಿ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದಂಥವ್ರಿಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ಸ್ವಲ್ಪ ನಿಧಾನವಾಗಿ ಆದರೂ ಕೂಡ ಸ್ಥಿರವಾದಂತಹ ಜೀವನ ಇರುತ್ತೆ. ಇನ್ನು ಸ್ಥಿರಾಸ್ತಿಯ ವಿಚಾರ, ಆಸ್ತಿ ಪಾಸ್ತಿಯ ವಿಚಾರದಲ್ಲಿ ಇವರಿಗೆ ತುಂಬಾ ಅದೃಷ್ಟ ಅನ್ನುವಂಥದ್ದು ಇದೆ. ಒಟ್ಟಾರೆ ಇವರು ತಮ್ಮ ಅಂತಿಮ ಗುರಿಯನ್ನು ತಲುಪಲಿಕ್ಕೆ ವಿಶೇಷ ಪ್ರಯತ್ನ ಮಾಡಿ ತಮ್ಮ ಸಾಧನೆಯನ್ನ ಸಿದ್ಧಿಸಿಕೊಳ್ತಾರೆ. ಹಾಗಾಗಿ ಎಲ್ಲ ವಿಚಾರದಲ್ಲೂ ಕೂಡ ಇವರು ಮೇಲುಗೈ ಸಾಧಿಸುವಂಥವ್ರು. ಹಾಗಾಗಿ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದಂಥವರು ಅತ್ಯುತ್ತಮವಾದಂತಹ ಜೀವನವನ್ನು ನಡೆಸ್ತಾರೆ. ಆರಾಮದಾಯಕವಾದಂತಹ ಜೀವನ ಇವರದ್ದಾಗಿರುತ್ತೆ. ಅದರಲ್ಲೂ ಈ ಭಾನುವಾರದ ದಿನ ಪುಷ್ಯ ನಕ್ಷತ್ರ ಬಂದ್ರೆ ಅಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಕೂಡ ಯಶಸ್ವಿಯಾಗಿ ನಡೆಯುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಆದ್ರಿಂದಲೇ ಈ ದಿನ ರವಿ ಪುಷ್ಯ ಯೋಗ ಇರುವಂತಹ ಒಂದು ವಿಶೇಷ ದಿನ. ಇದರ ಸದುಪಯೋಗ ಪಡಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಈ ಆಷಾಢ ಮಾಸದಲ್ಲಿ ಗುಪ್ತ ನವರಾತ್ರಿಯನ್ನ ಆಚರಣೆ ಮಾಡ್ತಾರೆ. ಸಾಮಾನ್ಯವಾಗಿ ನಾವು ನವರಾತ್ರಿಯನ್ನ ಆಚರಣೆ ಮಾಡುವಂಥದ್ದು ಆಶ್ವೀಜ ಮಾಸದಲ್ಲಿ. ಇದನ್ನ ನವರಾತ್ರಿ ಅಥವಾ ದಸರಾ ಅಂತ ಹೇಳಿ ಕರೆಯುವಂಥದ್ದಿದೆ. ಆದರೆ ಇದ್ಯಾವುದು ಇದು ಆಷಾಢ ಮಾಸದಲ್ಲಿ ಒಂದು ನವರಾತ್ರಿ ಇದೆಯಲ್ಲ, ಇದನ್ನ ಜನಸಾಮಾನ್ಯರು ಸಾಮಾನ್ಯವಾಗಿ ಆಚರಣೆ ಮಾಡಲ್ಲ.
ಹಾಗಾದರೆ ಯಾರು ಈ ನವರಾತ್ರಿಯನ್ನು ಆಚರಣೆ ಮಾಡ್ತಾರೆ ಆಷಾಢ ಮಾಸದಲ್ಲಿ, ಅದನ್ನೇ ಗುಪ್ತ ನವರಾತ್ರಿ ಅಂತ ಹೇಳಿ ಕರೆಯುವಂಥದ್ದು. ರಹಸ್ಯವಾಗಿ ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡುವಂಥ ಒಂದು ಸಂದರ್ಭ ಇದು. ಹಾಗಾಗಿ ನಿನ್ನೆಯಿಂದ ಆಷಾಢ ಮಾಸ ಆರಂಭ ಆಗಿದೆ. ಹಾಗಾಗಿ 9 ದಿನಗಳ ಪರ್ಯಂತ ಈ ನವರಾತ್ರಿ ಉತ್ಸವವನ್ನು ಆಚರಣೆ ಮಾಡ್ತಾರೆ. ನಮಗೆ ಗೊತ್ತಿರೋ ಹಾಗೆ ಈ ನವರಾತ್ರಿಯನ್ನು ವರ್ಷಕ್ಕೆ 4 ಬಾರಿ ಆಚರಣೆ ಮಾಡ್ತಾರೆ. ಅದು ಯಾವ್ಯಾವುದು ಅಂತ ಹೇಳಿದ್ರೆ ಆಷಾಢ ಮಾಸದ ಈ ಗುಪ್ತ ನವರಾತ್ರಿ, ಇನ್ನು ಆಶ್ವೀಜ ಮಾಸದ ನವರಾತ್ರಿ, ಹಾಗೆ ಮಾಘ ಮಾಸದ ನವರಾತ್ರಿ, ಇನ್ನು ವಸಂತ ನವರಾತ್ರಿ. ಇವುಗಳಲ್ಲಿ ಈ ಆಶ್ವೀಜ ಮಾಸದ ನವರಾತ್ರಿ ಏನಿದೆ ಇದನ್ನು ಶರನ್ನವರಾತ್ರಿ ಅಂತ ಹೇಳಿ ಕರೀತಾರೆ. ಇದು ತುಂಬ ಮಹತ್ವಪೂರ್ಣವಾಗಿರುವಂಥದ್ದು. ಇನ್ನು ಚೈತ್ರದ ವಸಂತ ನವರಾತ್ರಿ ಕೂಡ ಎಲ್ಲರಿಗೂ ಗೊತ್ತಿರುವಂಥದ್ದು. ಇತರ 2 ನವರಾತ್ರಿಗಳನ್ನು ಗುಪ್ತ ನವರಾತ್ರಿ ಅಂತ ಹೇಳಿ ಕರೀತಾರೆ. ಇಲ್ಲಿ ಸಾಧಕರು ಮತ್ತೆ ಷಟ್ಕರ್ಮ ತಾಂತ್ರಿಕ ಪ್ರಯೋಗಕ್ಕಾಗಿ ವಿಶೇಷ ಶಕ್ತಿಯುತವಾದಂತಹ ತಾಂತ್ರಿಕ ಆಚರಣೆಗಳನ್ನು ಈ ನವರಾತ್ರಿಯ ಸಂದರ್ಭದಲ್ಲಿ ಮಾಡ್ತಾರೆ. ಈ ಮಂಗಳಕರವಾದಂತಹ ದಿನದಲ್ಲಿ ದುರ್ಗಾ ಮಾತೆಯ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಶ್ರದ್ಧೆಯಿಂದ ಕೆಲವೊಂದು ವಿಧಿವಿಧಾನಗಳನ್ನು ಅನುಸರಣೆ ಮಾಡ್ತಾರೆ. ಹಾಗಾಗಿ 9 ದಿನಗಳೂ ಕೂಡ ದುರ್ಗಾ ದೇವಿಯನ್ನ ವ್ಯಾಪಕವಾದ ಪ್ರಾರ್ಥನೆಯನ್ನ ಮಾಡುವುದರ ಮೂಲಕ ಆರಾಧನೆ ಮಾಡ್ತಾರೆ. ಇಲ್ಲಿ ದುರ್ಗಾ ಸಪ್ತಾಶತಿ ಜೊತೆಗೆ ಶ್ರೀಮದ್ ದೇವಿ ಭಾಗವತವನ್ನ, ದೇವಿ ಮಹಾತ್ಮೆಯನ್ನ, ದುರ್ಗಾ ದೇವಿಯನ್ನ ಆವಾಹಿಸುವಂತಹ ಇತರ ಪಠ್ಯಗಳನ್ನ, ಸ್ತೋತ್ರಗಳನ್ನ ಈ 9 ದಿನಗಳ ಅವಧಿಯಲ್ಲಿ ಉಲ್ಲೇಖ ಮಾಡ್ತಾರೆ. ಹಾಗಾಗಿನೇ ಈ ಗುಪ್ತ ನವರಾತ್ರಿ ಬಹಳ ವಿಶೇಷವಾಗಿ ತಾಂತ್ರಿಕ ಸಾಧಕರಿಗೆ ಅನುಕೂಲಕರವಾಗಿರುವಂತಹ ನವರಾತ್ರಿ. ಇಲ್ಲಿ ಹೆಸರೇ ಹೇಳೋ ಹಾಗೆ ರಾತ್ರಿಯ ಸಮಯದಲ್ಲಿ ಪೂಜಾದಿಗಳು ನಡೆಯುವಂತಹ ಸಂದರ್ಭ. ಹಾಗಾಗಿನೇ ಈ ಗುಪ್ತ ನವರಾತ್ರಿಯನ್ನ ವಾರಾಹಿ ನವರಾತ್ರಿ ಅಂತ ಹೇಳಿ ಕೂಡ ಕರೆಯುವಂಥದ್ದು ಇದೆ. ಇಲ್ಲಿ ಆಷಾಢ ನವರಾತ್ರಿ ವಾರಾಹಿ ದೇವಿಗೆ ಸಮರ್ಪಿತವಾದಂತಹ 9 ದಿನಗಳ ಹಬ್ಬ ಇದು. ಇದನ್ನ ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಪ್ರಥಮೆಯಿಂದ ಆಚರಣೆ ಮಾಡ್ತಾರೆ. ಇದು ತಂತ್ರಿಗಳಿಗೆ, ಸಾಧನಕ್ಕಾಗಿ, ಸಾಧಕರಿಗೆ ಮತ್ತೆ ಭೌತಿಕ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಯಾವುದೇ ನಿರ್ದಿಷ್ಟ ತಾಂತ್ರಿಕ ಪೂಜೆಗೆ ಇದು ಅತ್ಯಂತ ಮಂಗಳಕರವಾದಂತಹ ದಿನ ಅಂತ ಹೇಳಿ ಪರಿಗಣಿಸಿದ್ದಾರೆ. ಹಾಗಾಗಿ ಉಪವಾಸ ಮಾಡುವಂಥದ್ದು, ಶ್ಲೋಕಗಳನ್ನ, ಮಂತ್ರಗಳನ್ನ ಪಠಣ ಮಾಡಿಕೊಳ್ಳುವಂಥದ್ದು, ದೇವಿಯನ್ನ ಒಲಿಸ್ಕೊಳ್ಳಿಕ್ಕೆ ವಿವಿಧ ರೀತಿಯ ನೈವೇದ್ಯ ಸಮರ್ಪಣೆ ಮಾಡುವಂಥದ್ದು. ಹಾಗಾಗಿ ಭಕ್ತರು ದೇವಿಯ ಮೇಲಿನ ಗೌರವವನ್ನ ಬೇರೆ ಬೇರೆ ರೀತಿಗಳಿಂದ ತೋರ್ಪಡಿಸ್ಕೊಳ್ತಾರೆ. ಇಲ್ಲಿ ನವರಾತ್ರಿಯ ಸಮಯದಲ್ಲಿ ದೇವಿ ಭಕ್ತರನ್ನ ತ್ವರಿತವಾಗಿ ಅನುಗ್ರಹಿಸ್ತಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ. ಭಕ್ತರ ಇಷ್ಟಾರ್ಥಗಳನ್ನ ಪೂರೈಸ್ತಾಳೆ ಅನ್ನುವಂಥದ್ದು ಕೂಡ ಇದೆ. ಆದ್ರಿಂದಲೇ ಈ ಗುಪ್ತ ನವರಾತ್ರಿ ವಿಶೇಷವಾಗಿ ದುರ್ಗೆಯನ್ನ ಬೇರೆ ಬೇರೆ ರೂಪಗಳಲ್ಲಿ ಪೂಜೆ ಮಾಡುವಂಥದ್ದು ಇದೆ. ಇಲ್ಲಿ ವೈದಿಕ ಮಾಸವಾದಂತಹ ಆಷಾಢ ವಾರಾಹಿಯನ್ನ ಆವಾಹನೆ ಮಾಡಲಿಕ್ಕೆ ಸಮರ್ಪಿತವಾದಂತಹ ಒಂದು ಸಂದರ್ಭ. ಇದು ವಾರಾಹಿ ಮುಖದ ಮೂಲ ಮಾದರಿಯ ಪ್ರದರ್ಶಕ ದೇವತೆ ಅಂತ ಹೇಳಿ ಕರೀತಾರೆ. ಮತ್ತೆ ಭೌತಿಕ ಸಂಪತ್ತಿನ ಮೂಲ ರೂಪವಾಗಿ ಇದು ಇರುವಂಥದ್ದು. ಭೌತಿಕ ಸಮೃದ್ಧಿಯನ್ನು ನೀಡುವಂತಹ ಸಾಮರ್ಥ್ಯಕ್ಕಾಗಿ ವಾರಾಹಿಯನ್ನ ಭೂಮಿಯ ಸಮತಲದ ದೇವತೆ ಅಂತ ಕೂಡ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಈ ವಾರಾಹಿ ರೂಪದಲ್ಲಿ ಉಗ್ರಳಾಗಿದ್ದರೂ ಕೂಡ ಯಾರು ತನ್ನನ್ನು ಪ್ರಾಮಾಣಿಕವಾಗಿ ಆಹ್ವಾನಿಸ್ತಾರೆ, ಪೂಜಿಸ್ತಾರೆ, ಅವರನ್ನ ರಕ್ಷಿಸುತ್ತಾಳೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಮಾತೃತ್ವದ ಲಕ್ಷಣಗಳನ್ನ ಈ ವಾರಾಹಿ ಹೊಂದಿರ್ತಾಳೆ. ಇನ್ನು ವಿಶೇಷವಾಗಿ ಪವಿತ್ರ ಗ್ರಂಥವಾದಂತಹ ಬ್ರಹ್ಮಾಂಡ ಪುರಾಣ ಆಕೆಯನ್ನ ಧೈರ್ಯ, ವೀರ್ಯ, ಶೌರ್ಯ, ವಿಜಯ ಈ ಮೂರ್ತ ರೂಪದ ವರಗಳನ್ನು ನೀಡುವಂತಹ ಪರಮ ಮಾತೆ ಅಂತ ಹೇಳಿ ಹೊಗಳಿದೆ. ಇನ್ನು ದಂಡನಾಥ ದೇವಿ ಅಂದ್ರೆ ನ್ಯಾಯದ ಸಿಬ್ಬಂದಿಯನ್ನ ಹೊಂದಿರುವಂತಹ ದೇವಿ ಅಂತ ಕೂಡ ಶ್ಲಾಘಿಸಲ್ಪಡುವಂಥದ್ದು ಇದೆ. ಇನ್ನು ವಾರಾಹಿ ದೇವಿ ಹಣಕಾಸಿನ ಅಡೆತಡೆಗಳನ್ನ ತೆಗೆದು ಹಾಕ್ತಾಳೆ, ಸಂಪತ್ತು ಮತ್ತೆ ಭೌತಿಕ ಸೌಕರ್ಯಗಳನ್ನ ಭಕ್ತರಿಗೆ ನೀಡ್ತಾಳೆ. ಹಾಗಾಗಿ ನಮ್ಮ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ವಾರಾಹಿ ದೇವಿ ಸೂಕ್ತವಾದ ಪ್ರತಿಫಲವನ್ನು ಕೊಡ್ತಾಳೆ ಅನ್ನುವಂಥ ಒಂದು ವಿಚಾರ ಇದೆ. ಆದ್ರಿಂದಲೇ ಈ ಪವಿತ್ರ ಆಚರಣೆಯನ್ನ ಈ ಆಷಾಢದ 9 ದಿನಗಳ ಕಾಲ ಅನುಸರಣೆ ಮಾಡುವಂಥದ್ದಿದೆ. ಹಾಗಾಗಿನೇ ಬಾಹ್ಯವಾಗಿ, ಆಂತರಿಕವಾಗಿ ಇರುವಂತಹ ಶತ್ರುಗಳನ್ನ ಧ್ವಂಸ ಮಾಡುವಂತಹ ಒಂದು ಶಕ್ತಿ ತಾಯಿಗಿದೆ, ವಾರಾಹಿಗಿದೆ.
ಆದ್ದರಿಂದಲೇ ಅಂತಿಮವಾಗಿ ಭಕ್ತರು ಬುದ್ಧಿವಂತಿಕೆಯನ್ನ ಗಳಿಸ್ಕೊಳ್ತಾರೆ. ದೈವತ್ವದ ಅತ್ಯುನ್ನತ ರೂಪಕ್ಕೆ ಇದು ಪರಿವರ್ತನೆಗೆ ಕಾರಣವಾಗುತ್ತೆ. ಹಾಗಾಗಿನೇ ವಾರಾಹಿ ದೇವಿಯನ್ನ ಈ ಗುಪ್ತ ನವರಾತ್ರಿಯ ಸಂದರ್ಭದಲ್ಲಿ ಪೂಜೆ ಮಾಡುವಂಥದ್ದು ಇದೆ. ಇಲ್ಲಿ ವಾರಾಹಿ ಆವರಣ ಪೂಜೆ ಅನ್ನುವಂಥದ್ದು ತುಂಬಾ ಮಹತ್ವಪೂರ್ಣವಾಗಿರುವಂತಹ ಪೂಜೆ. ಇದು ಲಲಿತೋಪಾಖ್ಯಾನಂ ಪ್ರಕಾರ ವಾರಾಹಿ ಆವರಣ ಪೂಜೆ ತುಂಬಾ ವಿಶಿಷ್ಟವಾಗಿರುವಂಥದ್ದು. ಏಕೆಂದ್ರೆ ಈ ಪೂಜೆ ಕಿರಿಚಕ್ರದ ಪ್ರತಿ ಪದರದಲ್ಲಿ ವಾರಾಹಿಯ ದೈವಿಕ ಶಕ್ತಿಯನ್ನ ಆವಾಹನೆ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗಾಗಿ ದೇವಿಯ ಸಂಯೋಜಿತ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ಇದು ಸಹಾಯಕವಾಗುತ್ತೆ. ಹಾಗೆ ಜನ್ಮ ಕುಂಡಲಿಯಲ್ಲಿ ಇದ್ದಂತಹ ಬಾಧೆಗಳು ನಿವಾರಣೆಯಾಗುತ್ತೆ. ಕೆಲವರಿಗೆ ಹುಟ್ಟಿದಾರಭ್ಯ ತೊಂದರೆಗಳಿರುತ್ತೆ, ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ಗುಪ್ತ ನವರಾತ್ರಿಯ ಆಚರಣೆಯನ್ನ ಮಾಡುವಂಥದ್ದು ಇದೆ. ಇನ್ನು ಕೆಲವರಿಗೆ ಅನಾರೋಗ್ಯ ಪ್ರಾಪ್ತಿಯಾಗ್ತಾ ಇರುತ್ತೆ. ಹಾಗಾಗಿ ಆರೋಗ್ಯವನ್ನ ತಮ್ಮ ಆರೋಗ್ಯ ಸ್ಥಿತಿ ಸುಧಾರಣೆಯನ್ನ ಮಾಡಿಕೊಳ್ಳಿಕ್ಕೂ ಕೂಡ ಗುಪ್ತ ನವರಾತ್ರಿಯ ಆಚರಣೆ ವಿಶೇಷವಾಗಿ ಚಾಲ್ತಿಯಲ್ಲಿದೆ. ಇನ್ನು ಯಾವುದೇ ರೀತಿಯ ತಂಟೆ ತಕರಾರುಗಳು ವ್ಯಾಜ್ಯಗಳು ಇದ್ರೂ ಕೂಡ ಅದನ್ನ ಬಗೆಹರಿಸಿಕೊಳ್ಳಿಕ್ಕೂ ಕೂಡ ಈ ವಾರಾಹಿ ತಾಯಿ ಸಹಾಯ ಮಾಡ್ತಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಈ ಗುಪ್ತ ನವರಾತ್ರಿಯನ್ನ ವಿಶೇಷವಾಗಿ ಅಷ್ಟವಾರಾಹಿ ವ್ರತ ಅಂತ ಹೇಳಿ ಕೂಡ ಕರೆಯುವಂಥದ್ದು ಇದೆ. ಏಕೆಂದ್ರೆ ಇಲ್ಲಿ ವಾರಾಹಿ ದೇವಿ 8 ವಿಧದ ಅನುಗ್ರಹವನ್ನು ಉಂಟು ಮಾಡ್ತಾಳೆ ಅನ್ನುವಂಥದ್ದು. ಹಾಗಾಗಿನೇ ವಾರಾಹಿಯ 8 ರೂಪಗಳನ್ನ ಇಲ್ಲಿ ಆರಾಧನೆ ಮಾಡುವಂಥದ್ದು ಇದೆ. ಆದ್ರಿಂದಲೇ ದೇವಿಯನ್ನ ಅಷ್ಟವಾರಾಹಿ ಅಂತ ಹೇಳಿ ಆವಾಹನೆ ಮಾಡ್ತಾರೆ. ಆ ಒಂದು ರೂಪಗಳು ಯಾವ್ಯಾವುದು ಅಂತ ಹೇಳಿದ್ರೆ ಮಹಾವಾರಾಹಿ, ಸ್ವಪ್ನವಾರಾಹಿ, ಮಹಿಷಾರೂಢ ವಾರಾಹಿ, ಆದಿವಾರಾಹಿ, ಸಿಂಹಾರೂಢ ವಾರಾಹಿ, ಅಶ್ವಾರೂಢ ವಾರಾಹಿ, ಉನ್ಮತ್ತ ವಾರಾಹಿ ಮತ್ತೆ ಲಘು ವಾರಾಹಿ. ಹಾಗಾಗಿ ಪ್ರತಿ ವ್ಯಕ್ತಿ ಅಷ್ಟಸಿದ್ಧಿಗಳನ್ನು ಪಡ್ಕೊಳ್ಳಿಕ್ಕೆ, 8 ವಿಧದ ಅಲೌಕಿಕ ಶಕ್ತಿಗಳನ್ನು ಪಡ್ಕೊಳ್ಳಿಕ್ಕೆ ಮತ್ತು ಅಷ್ಟೈಶ್ವರ್ಯಗಳನ್ನು 8 ರೀತಿಯ ಐಶ್ವರ್ಯಗಳನ್ನು ಪಡ್ಕೊಳ್ಳಿಕ್ಕೆ ಈ 8 ರೂಪದಲ್ಲಿ ದೇವಿಯನ್ನ ಆರಾಧನೆ ಮಾಡಬೇಕು. ಹಾಗಾಗಿ ನಮ್ಮ ಶ್ರೇಯಸ್ಸು, ಯಶಸ್ಸು, ಆಯಸ್ಸು, ಓಜಸ್ಸು, ತೇಜಸ್ಸು ನಮಗೆ ಪ್ರಾಪ್ತಿ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ವಾರಾಹಿ ದೇವಿಯ ಆರಾಧನೆ ಬಹಳ ಮುಖ್ಯ. ಹಾಗಾಗಿ ಈ ಆಷಾಢ ನವರಾತ್ರಿಯ ಸಮಯದಲ್ಲಿ ವಾರಾಹಿ ಆವರಣ ಪೂಜೆಯನ್ನ ಪ್ರತಿದಿನ ಮಾಡ್ತಾರೆ. ಹಾಗೆ ತಾಯಿಗೆ ನೆಚ್ಚಿನ ಆಹಾರವನ್ನ ನೈವೇದ್ಯ ಮಾಡುವಂಥದ್ದು, ಹಾಗೆ 15 ಪೋಷಕ ಪೂಜೆಗಳನ್ನು ಮಾಡ್ತಾರೆ. ಇಲ್ಲಿ ಭೌತಿಕ ಸಮೃದ್ಧಿ ಪ್ರಾಪ್ತಿಯಾಗುತ್ತೆ. ಹಾಗೆ ನಾವು ಅಂದುಕೊಂಡಂತಹ ಆಸೆ ಆಕಾಂಕ್ಷೆಗಳು ಬಯಕೆಗಳು ಈಡೇರುತ್ತೆ. ಇನ್ನು ನಮ್ಮಲ್ಲಿರುವಂತಹ ಒಂದು ನಕಾರಾತ್ಮಕತೆ ದೂರ ಹೋಗುತ್ತೆ. ದುರಾದೃಷ್ಟದಿಂದ ಯಾವುದೇ ರೀತಿಯ ಅನರ್ಥಗಳು ಸಂಭವಿಸ್ತಾ ಇದ್ರೆ ತಾಯಿ ಅದನ್ನ ನಿವಾರಣೆ ಮಾಡ್ತಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಈ ಜುಲೈ 6ರಿಂದ ಅಂದ್ರೆ ನಿನ್ನೆ ಶನಿವಾರದಿಂದ ಆರಂಭ ಆಗಿರುವಂತಹ ಈ ಗುಪ್ತ ನವರಾತ್ರಿ ಏನಿದೆ ಇದು ಜುಲೈ 15ನೇ ತಾರೀಕು ಸೋಮವಾರದವರೆಗೆ ಆಷಾಢ ನವರಾತ್ರಿ ಇರುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಕೂಡ ತಾಯಿಯನ್ನ ಸ್ಮರಣೆ ಮಾಡ್ಕೊಳ್ಳಿ. ಹಾಗೆ ದುರ್ಗಾ ಮಾತೆಯ ಸ್ತೋತ್ರವನ್ನ ಪಠಣ ಮಾಡ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ಹಾಗೆ ಈ ಗುಪ್ತ ನವರಾತ್ರಿಯ ಸಂದರ್ಭದಲ್ಲಿ ತಾಯಿಯ 9 ರೂಪಗಳನ್ನ ಪೂಜೆ ಮಾಡುವಂಥದ್ದು ಇದೆ. ಇಲ್ಲಿ ಮೊದಲನೆಯ ದಿನ ಘಟ ಸ್ಥಾಪನೆ ಮಾಡಿ ಶೈಲಪುತ್ರಿ ಪೂಜೆಯನ್ನ ಮಾಡ್ತಾರೆ. ಇನ್ನು 2ನೆಯ ದಿನ ಬ್ರಹ್ಮಚಾರಿಣಿ ಪೂಜೆಯನ್ನ, 3ನೆಯ ದಿನ ಚಂದ್ರಘಂಟಾ ಪೂಜೆಯನ್ನ, 4ನೆಯ ದಿನ ಕೂಷ್ಮಾಂಡ ಪೂಜೆಯನ್ನ, 5ನೆಯ ದಿನ ಕಂದಮಾತಾ ಪೂಜೆಯನ್ನ, ಇನ್ನು 6ನೆಯ ದಿನ ಕಾತ್ಯಾಯಿನಿ ಪೂಜೆಯನ್ನ, ಹಾಗೆ 7ನೆಯ ದಿನ ಕಾಳರಾತ್ರಿ ಪೂಜೆಯನ್ನ, ಇನ್ನು 8ನೆಯ ದಿನ ಮಹಾಗೌರಿ ಪೂಜೆಯನ್ನ, ಇನ್ನು 9ನೇ ದಿನ ಸಿದ್ಧಿದಾತ್ರಿ ಪೂಜೆಯನ್ನ ಮಾಡುವಂಥದ್ದು ಇದೆ. ಹಾಗಾಗಿ ನಮ್ಮ ಶರನ್ನವರಾತ್ರಿಯ ಉತ್ಸವದಲ್ಲಿ ಆಚರಣೆ ಮಾಡುವಂತೆ 10ನೇ ದಿನವನ್ನ ವಿಜಯದಶಮಿ ಪೂಜೆ ಅಂತ ಹೇಳಿ ಕೂಡ ಆಚರಣೆ ಮಾಡ್ತಾರೆ. ಈ ಉತ್ಸವ ಈ ವಿಜಯದಶಮಿಯಂದು ಕೊನೆಗೊಳ್ಳುತ್ತೆ ಅನ್ನುವಂಥ ಒಂದು ವಿಚಾರ ಉಲ್ಲೇಖದಲ್ಲಿದೆ. ಹಾಗೆ ಈ 9 ದಿನಗಳ ಆಷಾಢ ಗುಪ್ತ ನವರಾತ್ರಿಯ ಸಮಯದಲ್ಲಿ ಕಟ್ಟುನಿಟ್ಟಾದ ಉಪವಾಸವನ್ನ ಭಕ್ತರು ಆಚರಿಸ್ತಾರೆ. ಯಾರು ಮಾಂತ್ರಿಕರಿದ್ದಾರೆ, ಯಾರು ಸಿದ್ಧಿಯನ್ನ ಮಾಡ್ಕೊಳ್ಬೇಕು ಅನ್ನುವಂಥವರಿದ್ದಾರೆ, ಅವರು 9 ದಿನಗಳ ಉಪವಾಸ ವ್ರತವನ್ನ ಮಾಡುವಂಥದ್ದು ಇದೆ. ಹಾಗೆ ಅವರು ದಿನದಲ್ಲಿ ಒಮ್ಮೆ ಮಾತ್ರ ಶುದ್ಧವಾದ ಸಾತ್ವಿಕ ಆಹಾರವನ್ನ ಕೆಲವರು ತೆಗೆದುಕೊಳ್ಳುವಂಥದ್ದು ಇದೆ. ಇನ್ನು ಕೆಲವು ಆರೋಗ್ಯದ ಕಾರಣಗಳಿಗಾಗಿ ಕಟ್ಟುನಿಟ್ಟಾದ ಉಪವಾಸವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದಂಥವರು ಕೇವಲ ಹಣ್ಣು ಹಂಪಲುಗಳನ್ನ ತಿನ್ನುವಂಥದ್ದು, ಫಲಾಹಾರ ಮಾಡುವಂಥದ್ದು, ಹಾಗೆ ದುರ್ಗಾದೇವಿಗೆ ಸಮರ್ಪಣೆ ಆಗಿರುವಂತಹ ಮಂತ್ರಗಳನ್ನ ಸದಾ ಸರ್ವದಾ ಅವರು ಪಠಣ ಮಾಡ್ತಾ ದೇವಿಯ ಉಪಾಸನೆಯನ್ನ ಮಾಡ್ತಾರೆ.
ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ಪಠಣ ಮಾಡಿಕೊಳ್ಬೇಕಾಗಿರುವಂಥದ್ದು ದುರ್ಗಾ ಸಪ್ತಶತಿಯನ್ನು, ದೇವಿ ಮಹಾತ್ಮೆಯನ್ನು ಓದಬೇಕು, ಶ್ರೀಮದ್ ದೇವಿ ಭಾಗವತವನ್ನು ಓದಬೇಕು, ದುರ್ಗಾ ಚಾಲೀಸವನ್ನು ಪಠಣ ಮಾಡಿಕೊಳ್ಬೇಕು. ಇನ್ನು ದೇವಿಯ ಭಜನೆಗಳನ್ನು ಹಾಗೆ ಮಹಿಷಾಸುರ ಮರ್ದಿನಿ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದನ್ನು ಕೂಡ ಕೆಲವರು ಅನುಸರಣೆ ಮಾಡ್ತಾರೆ. ಹಾಗಾಗಿನೇ ಈ ಸ್ತೋತ್ರಗಳ ಪಠಣೆಯ ಜೊತೆಗೆ ಧಾರ್ಮಿಕ ಗ್ರಂಥಗಳನ್ನು ಪಠಣೆ ಮಾಡುವಂಥದ್ದು ಅತ್ಯಂತ ಮಂಗಳಕರ ಅಂತ ಹೇಳಿ ಪರಿಗಣಿಸಲ್ಪಟ್ಟಿದೆ. ಇನ್ನು ಆಷಾಢ ಗುಪ್ತ ನವರಾತ್ರಿಯ ಸಮಯದಲ್ಲಿ ಹಿಂದೂ ಭಕ್ತರು ದುರ್ಗಾ ಬತ್ತೀಸಿಯನ್ನ ಅಥವಾ ಶಕ್ತಿ ದೇವತೆಯ 32 ವಿಭಿನ್ನ ಹೆಸರುಗಳುಳ್ಳಂತಹ ಸ್ತೋತ್ರವನ್ನು ಪಠಣ ಮಾಡ್ತಾರೆ. ಈ ಅಭ್ಯಾಸ ಏನಿದೆ ಇದು ಎಲ್ಲ ಸಮಸ್ಯೆಗಳನ್ನು ಕೂಡ ಕೊನೆಗಾಣಿಸುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಯಾರಿಗೆ ಜೀವನದಲ್ಲಿ ಶಾಂತಿ ಸಮಾಧಾನ ಬೇಕು, ಆರೋಗ್ಯ ಬೇಕು ಅಂಥವರು ಈ ನವರಾತ್ರಿಯ ಸಂದರ್ಭದಲ್ಲಿ ದೇವಿಯ ಆರಾಧನೆಯನ್ನು ಮಾಡ್ತಾರೆ. ಇನ್ನು ಈ ಗುಪ್ತ ನವರಾತ್ರಿಯಲ್ಲಿ 10 ಮಹಾವಿದ್ಯೆಗಳನ್ನು ಅಭ್ಯಾಸ ಮಾಡ್ತಾರೆ. ಇದನ್ನ ದಶ ಮಹಾವಿದ್ಯೆ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ಸಮಯದಲ್ಲಿ ಸಾಧಕರು ಮಾತೆ ಕಾಳಿಯನ್ನ, ತಾರಾದೇವಿಯನ್ನ, ತ್ರಿಪುರ ಸುಂದರಿಯನ್ನ, ಭುವನೇಶ್ವರಿಯನ್ನ, ಮಾತಾ ಚಿನ್ನಮಸ್ತಾಳನ್ನ, ತ್ರಿಪುರ ಭೈರವಿಯನ್ನ, ಧೂಮಾವತಿಯನ್ನ, ಬಗಳಾಮುಖಿಯನ್ನ, ಮಾತಂಗ ದೇವಿಯನ್ನ ಮತ್ತೆ ಕಮಲಾದೇವಿಯನ್ನ ಪೂಜೆ ಮಾಡ್ತಾರೆ. ಇದು ಈ ನವರಾತ್ರಿಯ ಸಂದರ್ಭದಲ್ಲಿ ದೇವಿಯ ಬೇರೆ ಬೇರೆ ರೂಪಗಳನ್ನು ಪೂಜೆ ಮಾಡುವಂಥದ್ದು ಇದೆ. ಹಾಗಾಗಿ ಸಾಧಕರು ಮಾಡುವಂತಹ ಈ ನವರಾತ್ರಿ ಬಹಳ ವಿಶೇಷವಾಗಿ ದುರ್ಗಾ ಮಾತೆಗೆ ಇಷ್ಟವಾಗಿರುವಂಥದ್ದು. ಯಾಕೆಂದರೆ ಭಕ್ತರು ಯಾರು ನಿಷ್ಠೆಯಿಂದ ನಂಬಿಕೆಯಿಂದ ಈ ನವರಾತ್ರಿಯನ್ನು ಆಚರಣೆ ಮಾಡ್ತಾರೆ ಅಂಥವರ ಇಷ್ಟಾರ್ಥಗಳನ್ನು ಬಹಳ ಬೇಗ ನೆರವೇರಿಸಿಕೊಡ್ತಾಳೆ. ಹಾಗಾಗಿ ಭಕ್ತರನ್ನ ತನ್ನ ಮಕ್ಕಳು ಅಂತ ಹೇಳಿ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ನಾವು ಮಾಡುವಂತಹ ಪ್ರಯತ್ನ ಯಶಸ್ವಿ ಆಗುತ್ತೆ, ನಮ್ಮ ಗುರಿಯನ್ನು ತಲುಪಲಿಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗಾಗಿನೇ ಈ ಗುಪ್ತ ನವರಾತ್ರಿ ಬಹಳ ರಹಸ್ಯವಾಗಿಯೇ ಕೆಲವೊಂದು ವಿಶೇಷವಾದಂತಹ ಅನುಕೂಲಗಳನ್ನು ನಮಗೆ ಕಲ್ಪಿಸಿಕೊಡುತ್ತೆ. ಆ ಹಿನ್ನೆಲೆಯಲ್ಲಿ ನೀವು ಕೂಡ ಈ 9 ದಿನಗಳು ಬೆಳಿಗ್ಗೆ ತಾಯಿ ದುರ್ಗಾದೇವಿಗೆ ತುಪ್ಪದ ದೀಪಗಳನ್ನು ಹಚ್ಚಿಡಿ, ಇಷ್ಟಾರ್ಥಗಳನ್ನು ಹೇಳ್ಕೊಳ್ಳಿ. ತಾಯಿ ಅದನ್ನು ಕರುಣಿಸ್ತಾಳೆ, ಅನುಗ್ರಹಿಸ್ತಾಳೆ, ಒಳ್ಳೆಯದಾಗತ್ತೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರೋದ್ರಿಂದ ಮಿಶ್ರ ಫಲಗಳ ಯೋಗ ಇರುತ್ತೆ. ಹಾಗೆ ಈ ಕುಟುಂಬ ಸದಸ್ಯರಲ್ಲಿ ಕೆಲವೊಮ್ಮೆ ಕೆಲವೊಂದು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳು ಮೂಡುವಂಥದ್ದು ಇದೆ. ಹಾಗಾಗಿ ಒಮ್ಮೊಮ್ಮೆ ಇಂತಹ ಭಿನ್ನಾಭಿಪ್ರಾಯಗಳು ಭುಗಿಲೇಳುವಂಥ ಸಾಧ್ಯತೆ ಇದೆ. ಆದರೆ ಅಂತಹ ಒಂದು ಸನ್ನಿವೇಶ ಈ ದಿನ ನಿಮಗೆ ಎದುರಾಗುವಂಥದ್ದಿದೆ. ಹಾಗಾಗಿ ತುಂಬ ತಾಳ್ಮೆಯಿಂದ ಆ ಪರಿಸ್ಥಿತಿಯನ್ನು ನಿಭಾಯಿಸಬೇಕು. ಹಿರಿಯರ ಸಮಾಲೋಚನೆಯ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು. ಇಂಥ ಪ್ರಯತ್ನ ಮಾತ್ರ ನಿಮಗೆ ಒಳ್ಳೆಯ ಫಲವನ್ನು ಈ ದಿನ ನೀಡುತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ವ್ಯವಹಾರಗಳಲ್ಲಿ ತೊಂದರೆಗಳು ಉಂಟಾಗುವಂಥದ್ದು ಇದೆ. ಅಡೆತಡೆಗಳು ಜಾಸ್ತಿ, ಅಡ್ಡಿ ಆತಂಕಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ಧೈರ್ಯಗೆಟ್ಟು ಕೆಲಸವನ್ನು ಮುಂದಕ್ಕೆ ಹಾಕಬೇಡಿ. ಧೈರ್ಯದಿಂದ ಕೆಲಸಗಳನ್ನು ಮುಂದುವರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಏಕೆಂದರೆ ನಮ್ಮ ಸ್ವಂತ ಹಲ್ಲು ಕೂಡ ಒಮ್ಮೊಮ್ಮೆ ನಮ್ಮದೇ ನಾಲಿಗೆಯನ್ನು ಕಚ್ಚಿಬಿಡುತ್ತೆ. ಹಾಗಾಗಿ ನಮ್ಮವರೇ ನಮಗೆ ಶತ್ರುಗಳಾಗುವಂಥದ್ದು, ಹಿತಶತ್ರುಗಳ ರೂಪದಲ್ಲಿ ಅವರು ಈ ದಿನ ಕಾಣಿಸ್ಕೊಳ್ತಾರೆ. ಹಾಗೆ ಹೊಸ ಸಾಲದ ಪ್ರಯತ್ನಗಳೇನಾದರೂ ಇದ್ದರೆ ಅದನ್ನು ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಹಣಕಾಸಿನ ವಿಚಾರದಲ್ಲಿ ಈ ದಿನ ಭಾರಿ ನಷ್ಟವನ್ನು ಅನುಭವಿಸ್ತೀರಿ. ಬರಬೇಕಾದ ಹಣ ಬರಲ್ಲ. ಕೊಡಬೇಕಾದಂಥವರು ಈ ದಿನ ನಿಮ್ಮ ವಿರುದ್ಧವಾಗಿ ನಿಲ್ಲುವಂಥ ಸಾಧ್ಯತೆಗಳು ಕೂಡ ಇದೆ. ಗಂಟು ನಂಟು ಎರಡೂ ಕೂಡ ಇರಲ್ಲ, ಅಂಥ ಪರಿಸ್ಥಿತಿ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಮನೆಯ ವಾತಾವರಣ ಅಸ್ತವ್ಯಸ್ತವಾಗಿ ಇರುತ್ತೆ. ಎಲ್ಲೂ ಕೂಡ ಶಿಸ್ತು ಅನ್ನುವಂಥದ್ದು ಇಲ್ಲ. ಹಾಗಾಗಿ ಒಬ್ಬರ ಮಾತನ್ನು ಒಬ್ಬರು ಕೇಳಲ್ಲ. ಅಂಥ ಒಂದು ಅಹಂನ ಸನ್ನಿವೇಶ ಕೂಡ ಈ ದಿನ ಇರುತ್ತೆ. ಹಾಗಾಗಿನೇ ವ್ಯವಹಾರಗಳು ಸಾಮಾನ್ಯವಾಗಿ ಸಾಗುತ್ತೆ. ಜೀವನದಲ್ಲಿ ಸ್ವಲ್ಪ ಬೇಸರ, ಜಿಗುಪ್ಸೆ ಕೂಡ ಇರುತ್ತೆ. ಅದಕ್ಕಾಗಿಯೇ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂಥ ದಿನ.
ತೃತೀಯದಲ್ಲಿ ಚಂದ್ರ ಇರುವಂಥ ದಿನ, 3ನೇ ಮನೆ, ಕೀರ್ತಿ ಸ್ಥಾನ ಇದು. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮಗೆ ಒಳ್ಳೆಯ ಮನ್ನಣೆ ಸಿಕ್ಕತ್ತೆ. ಹಾಗೆ ನಿಮ್ಮ ಮಾತಿಗೆ ಒಂದು ಒಳ್ಳೆಯ ಮೌಲ್ಯ ಕೂಡ ಇದೆ, ಫೇಸ್ ವ್ಯಾಲ್ಯೂ ಚೆನ್ನಾಗಿದೆ. ಹಾಗಾಗಿನೇ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಈ ದಿನ ಹೆಚ್ಚು ಶ್ರಮಪಟ್ಟು ಗಮನ ಕೊಟ್ಟು ಕೆಲಸವನ್ನು ಮುಂದುವರಿಸ್ತೀರಿ. ಹಾಗಾಗಿ ಎಲ್ಲೂ ಕೂಡ ಸೋಲು ಅನ್ನುವಂಥದ್ದು ಇಲ್ಲ, ಎಲ್ಲೂ ಕೂಡ ನಷ್ಟ ಅನ್ನುವಂಥದ್ದು ಆಗಲ್ಲ. ಹಾಗಾಗಿನೇ ಬಹಳ ಮುತುವರ್ಜಿಯಿಂದ ಈ ದಿನ ಕಾರ್ಯಗಳನ್ನು ಮುಂದುವರಿಸುವಂಥದ್ದು ಇದೆ. ಹಾಗೆ ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಸಂಗಾತಿ ಈ ದಿನ ನಿಮ್ಮ ಕೆಲಸವನ್ನು ತುಂಬ ವೀಕ್ಷಣೆ ಮಾಡುವಂಥದ್ದು, ತುಂಬ ಅಬ್ಸರ್ವೇಷನ್ ಮಾಡುವಂಥದ್ದು ಇದೆ. ಹಾಗಾಗಿ ಅವರಿಂದ ಒಂದು ಮೆಚ್ಚುಗೆಯನ್ನು ಪಡ್ಕೊಳ್ತೀರಿ. ಹಾಗೆ ಕೆಲಸ ಕಾರ್ಯಗಳಿಗೆ ಬೇಕಾದಂಥ ನೆರವು ಕೂಡ ನಿಮಗೆ ಒದಗಿ ಬರುತ್ತೆ. ಇನ್ನು ಈ ದಿನ ಉತ್ತಮವಾದಂಥ ಮಾತು ಎಲ್ಲರನ್ನೂ ಕೂಡ ಮೆಚ್ಚಿಸುವಂಥ ಒಂದು ಪ್ರಯತ್ನದಲ್ಲಿ ಇರುತ್ತೆ. ಕೆಲವರನ್ನು ಮೆಸ್ಮರೈಸ್ ಮಾಡ್ತೀರಿ, ಕೆಲವರನ್ನು ಮಾತಿನಿಂದಲೇ ನೀವು ಮೋಡಿ ಮಾಡುವಂಥದ್ದು, ಸಮಸ್ಯೆಗಳನ್ನು ಇತ್ಯರ್ಥಪಡಿಸಿಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಮಾತು ನಿಮಗೆ ತುಂಬ ಮುಖ್ಯವಾದಂಥ ಒಂದು ಅಸ್ತ್ರವಾಗಿ ಇರುತ್ತೆ. ಹಾಗೆ ನಿಮ್ಮ ಸಹೋದ್ಯೋಗಿಗಳ ಜೊತೆಯಲ್ಲಿ, ಮೇಲಧಿಕಾರಿಗಳ ಜೊತೆಯಲ್ಲಿ ನಿಮ್ಮ ಸಂಬಂಧ ಉತ್ತಮವಾಗಿರುತ್ತೆ. ಅವರಿಂದ ಕೂಡ ಸಹಾಯ ಅನ್ನೋಂಥದ್ದು ನಿಮಗೆ ಸಿಕ್ಕತ್ತೆ. ಇನ್ನು ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ, ಸ್ವಂತ ಬಿಸಿನೆಸ್ಸಲ್ಲಿ ನಿಮ್ಮ ನಿರೀಕ್ಷೆಯಂತೆ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಎಲ್ಲ ರೀತಿಯ ಅವಕಾಶಗಳು ಇದೆ. ತುಂಬ ಉತ್ಸಾಹ ಇದೆ, ಎನರ್ಜಿ ಇದೆ. ಆದ್ದರಿಂದಲೇ ಈ ದಿನ ಯಾವುದಾದ್ರೂ ಒಂದು ಉತ್ಪಾದಕ ಕಾರ್ಯದಲ್ಲಿ ಅದನ್ನು ತೊಡಗಿಸ್ಕೊಳ್ಳಿ, ಖಂಡಿತ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ, ವಿಶೇಷ ಫಲ ನಿಮ್ಮದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂತಹ ದಿನ. ಕುಟುಂಬ ಸ್ಥಾನದಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ಏನೋ ಒಂದು ಕಸಿವಿಸಿ, ಮನಸ್ಸಿಗೆ ಏನೋ ಒಂದು ಒತ್ತಡ, ಯಾವುದೋ ಹಳೆಯದ ನೆನಪು, ಹಾಗೆ ಹಳೆಯ ವಿಚಾರದ ಬಗ್ಗೆನೇ ಈ ದಿನ ಮನಸ್ತಾಪಗಳಾಗುವಂಥದ್ದು. ನೀವು ಮಾಡಿರುವಂಥ ಒಂದು ಸಣ್ಣ ತಪ್ಪನ್ನು ಪದೇ ಪದೇ ಪುನರುಚ್ಚರಿಸುವಂಥ ಕುಟುಂಬಸ್ಥರು ಇದ್ದಾರೆ. ಇದರಿಂದ ನಿಮಗೆ ಬೇಸರ, ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಇಚ್ಛೆ ಇಲ್ಲ. ಹಾಗಾಗಿ ಶಕ್ತಿ ಇದ್ದರೂ ಕೂಡ, ಸಾಮರ್ಥ್ಯ ಇದ್ದರೂ ಕೂಡ ಈ ದಿನ ಸೋಮಾರಿಯಾಗಿ ಕಾಲ ಕಳೆಯುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಕೆಲವರ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ನೀವೇ ಹೊರಿಸುವಂಥ ಸಾಧ್ಯತೆ ಕೂಡ ಇದೆ. ಏಕೆಂದರೆ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಬೇಕು, ನಿಮ್ಮನ್ನು ನೀವು ಡಿಫೆಂಡ್ ಮಾಡಿಕೊಳ್ಬೇಕು. ಅದಕ್ಕಾಗಿಯೇ ಬೇರೆಯವರನ್ನು ಅವರ ವೀಕ್ನೆಸ್ಸನ್ನು ಹೇಳಿದ್ರೆ ಅವರು ತಣ್ಣಗಾಗ್ತಾರೆ ಅನ್ನುವಂಥ ಒಂದು ಸ್ಟ್ರಾಟಜಿ ನಿಮ್ಮ ಮನಸ್ಸಿನಲ್ಲಿ ಈ ದಿನ ಇರುವಂಥದ್ದು. ಹಾಗಾಗಿನೇ ಈ ದಿನ ಬಹಳ ಪ್ರಯತ್ನಪಟ್ಟು ನಿಮ್ಮ ವಿರೋಧಿಗಳನ್ನು ಬಗ್ಗು ಬಡಿಯುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ಅದು ಭಾಗಶಃ ಯಶಸ್ಸನ್ನು ಕೂಡ ತಂದುಕೊಡುತ್ತೆ. ಹಾಗೆ ವ್ಯಾಪಾರ ಉದ್ಯೋಗದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕಷ್ಟು ಮನ್ನಣೆ ಸಿಕ್ಕಲ್ಲ, ಲಾಭ ಇಲ್ಲ, ಅನುಕೂಲ ಇಲ್ಲ, ಉಪಯೋಗ ಇಲ್ಲ. ಹಾಗಾಗಿ ಗಾಣದ ಎತ್ತಿನಂತೆ ಈ ದಿನ ನೀವು ಕೆಲಸ ಮಾಡ್ತಾ ಇದ್ದೀರಿ. ಆದರೆ ಫಲಗಳನ್ನು ನಿರೀಕ್ಷೆ ಮಾಡುವಂಥದ್ದಾಗಲಿ, ಅದನ್ನು ಅನುಭವಿಸುವಂಥ ಮಾತು ಕೂಡ ನಿಮಗೆ ದೂರವಾಗಿ ಉಳಿಯುತ್ತೆ. ಹಾಗೆ ಈ ದಿನ ಪ್ರಮುಖ ವ್ಯಕ್ತಿಗಳ ಜೊತೆ ಸಂಪರ್ಕಗಳು ವಿಸ್ತಾರ ಆಗುವಂಥದ್ದು ಕೂಡ ಇದೆ. ನಿಮ್ಮ ವ್ಯಾಪಾರವನ್ನು ವಿಸ್ತರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಆದರೆ ನೀವು ಒಂದು ವಿಚಾರವನ್ನು ಮನಸ್ಸಿನಲ್ಲಿಟ್ಕೊಳ್ಬೇಕು, ಗೆಲ್ಲುವವರೆಗೆ ನೀವು ಕಿವಿಯನ್ನು ಮುಚ್ಕೊಳ್ಬೇಕು. ಯಾಕೆಂದರೆ ಹಲವಾರು ರೀತಿಯಲ್ಲಿ ನಿಮ್ಮ ಬಗ್ಗೆ ಮಾತಾಡುವಂಥವ್ರು ಇದ್ದಾರೆ. ಆದರೆ ಗೆದ್ದ ಮೇಲೆ ನೀವು ಬಾಯಿ ಮುಚ್ಚಿಕೊಳ್ಬೇಕು, ಆಗಲೇ ಸಾಧಕರಾಗುವಂಥದ್ದು. ಹಾಗಾಗಿ ನಿಮ್ಮ ಗೆಲುವು, ನಿಮ್ಮ ಒಂದು ಯಶಸ್ಸು ನಿಮಗೆ ಬಹಳ ಬೇಗ ಒದಗಿ ಬರುತ್ತೆ. ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಗುರಿಯನ್ನು ತಲುಪುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳಿಕೊಳ್ಳಿ. ಈ ದಿನ ಒಳ್ಳೆಯ ಫಲ ನಿಮ್ಮದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಇದ್ದಾನೆ, ನಿಮ್ಮ ರಾಶಿಯ ಅಧಿಪತಿ. ಹಾಗಾಗಿ ನಿಮ್ಮ ಅಧಿಪತಿಯಿಂದ ಈ ದಿನ ಉತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಶುಭ ಫಲಗಳ ಯೋಗ ಬಹಳ ಚೆನ್ನಾಗಿದೆ. ವ್ಯಾಪಾರ ವ್ಯವಹಾರಗಳು ನಿಮ್ಮ ನಿರೀಕ್ಷೆಯಂತೆ ನಡೆಯುತ್ತೆ. ಹಾಗೆ ನಿಮಗೆ ಬೇಕಾದಂತಹ ಕೆಲವು ವಸ್ತುಗಳನ್ನು, ಸಾಮಗ್ರಿಗಳನ್ನು, ಕೆಲವೊಂದು ಸಂಪನ್ಮೂಲಗಳನ್ನು ಈ ದಿನ ನೀವು ಕ್ರೋಢೀಕರಣ ಮಾಡಿಕೊಳ್ಳುವಂಥದ್ದು ಇದೆ. ಒಟ್ಟಾರೆ ನಿಮಗೆ ಬೇಕಾದದ್ದು ನಿಮ್ಮ ಕೈಲಿರುತ್ತೆ ಈ ದಿನ. ಹಾಗೆ ಕೆಲವು ವ್ಯವಹಾರಗಳಲ್ಲಿ ನಿರ್ಧಾರಗಳು ಬಹಳ ವಿಶೇಷವಾಗಿ ಆಗುವಂಥ ದಿನ. ಹಾಗೆ ಸೇವಾ ಕಾರ್ಯದಲ್ಲಿ ಭಾಗವಹಿಸ್ತೀರಿ. ಹಿರಿಯರ ಸೇವೆ, ಹಾಗೆ ದೀನ ದಲಿತರ ಸೇವೆ, ಭಗವಂತನ ಸೇವೆ, ಇವುಗಳಲ್ಲಿ ಅತ್ಯಂತ ಹೆಚ್ಚು ಆಸಕ್ತಿ ಇರುವಂಥ ದಿನ ಕೂಡ.
ಇನ್ನು ಈ ದಿನ ಹೊಸ ರೀತಿಯಲ್ಲಿ ಕಾರ್ಯಗಳನ್ನು ಆರಂಭ ಮಾಡುವಂಥ ಒಂದು ಕುಶಲತೆ ನಿಮಗಿದೆ. ಸ್ಕಿಲ್ಫುಲ್ಲಾಗಿರ್ತೀರಿ. ಟೆಕ್ನಾಲಜಿ ವೈಸ್ ಈ ದಿನ ತುಂಬ ಬಲಿಷ್ಠರಾಗಿ ಇರ್ತೀರಿ. ಹಾಗಾಗಿನೇ ಯಾವುದೇ ಕೆಲಸ ಕಾರ್ಯಗಳು ಎಷ್ಟೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ನಗುನಗ್ತಾ ಆರಂಭ ಮಾಡುವಂಥ ಒಂದು ಒಳ್ಳೆಯ ಮನಸ್ಸಿದೆ, ಒಳ್ಳೆಯ ಹೃದಯ ಇದೆ ನಿಮಗೆ. ಹಾಗೆ ಹಣಕಾಸಿನ ವಿಚಾರವಾಗಿ ಅನುಕೂಲಕರವಾದಂಥ ವಾತಾವರಣ ಇದೆ. ಹಣ ಕೈಲಿದೆ, ಹಾಗಂತ ದುಂದು ವೆಚ್ಚ ಮಾಡಬೇಡಿ. ಇನ್ನು ವಿಶೇಷವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಒಂದು ಪ್ರಗತಿ, ನಿಮ್ಮ ನಾಳಿನ ಒಂದು ಬಡ್ತಿ ಇರ್ಬೋದು, ವೇತನದಲ್ಲಿ ಹೆಚ್ಚಳ ಇರ್ಬೋದು, ಇಂಥದ್ದು ಈ ದಿನ ಶುಭ ವಾರ್ತೆಯೊಂದಿಗೆ ನಿಮಗೆ ಬರುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚು ಗಮನ ಇಟ್ಟಷ್ಟು ನಿಮಗೆ ಫಲಗಳು ಜಾಸ್ತಿ ಸಿಕ್ಕುವಂಥದ್ದು ಇದೆ. ಹಾಗೆ ಈ ಕೌಟುಂಬಿಕ ವಲಯದಲ್ಲಿ ಸಣ್ಣ ಪುಟ್ಟ ತಂಟೆ ತಕರಾರುಗಳು ಬರ್ಬೋದು, ಭಿನ್ನಾಭಿಪ್ರಾಯಗಳು ಬರ್ಬೋದು. ಆದರೆ ನಿಮ್ಮ ದೊಡ್ಡ ಮಟ್ಟದ ಸಾಧನೆ ಏನಿದೆ ಅದು ಅವೆಲ್ಲವನ್ನು ಕೂಡ ಮುಚ್ಚಿ ಹಾಕತ್ತೆ. ಹಾಗಾಗಿನೇ ನಿಮ್ಮ ಸಾಧನೆಯ ಕಡೆಗೆ ನಿಮ್ಮ ಗುರಿ ಇರಲಿ, ಕೆಲಸವೇ ದೇವರು ಅನ್ನುವಂಥ ಒಂದು ಭಾವ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ 12ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದು ವ್ಯಯಸ್ಥಾನ. ಹಾಗಾಗಿನೇ ಕೆಲವೊಂದು ವಿಚಾರಗಳಲ್ಲಿ ಭಾರಿ ನಷ್ಟವನ್ನು ಅನುಭವಿಸುವಂಥದ್ದು ಕೂಡ ಇದೆ. ಯಾಕೆಂದರೆ ಮೇಲುನೋಟಕ್ಕೆ 2 ಕಾರಣಗಳು ನಿಮಗೆ ಇದರಿಂದ ಗೊತ್ತಾಗುತ್ತೆ. ಒಂದು, ಆ ಕ್ಷೇತ್ರದಲ್ಲಿ ನಿಮ್ಮ ಅನುಭವ ಕಡಿಮೆ ಇರುವಂಥದ್ದು. ಹಾಗೆ ಎಲ್ಲವನ್ನೂ ಕೂಡ ಈ ದಿನ ಅತಿಯಾಗಿ ನಂಬುವಂಥದ್ದು. ಹಾಗಾಗಿನೇ ನಷ್ಟಕ್ಕೆ ಕಾರಣವಾಗುವಂಥ ಬಾಪ್ತಿನ ಬಗ್ಗೆ ಈ ದಿನ ಸ್ವಲ್ಪ ಅಂತರಾವಲೋಕನ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಖರ್ಚು ವೆಚ್ಚಗಳ ವಿಚಾರದಲ್ಲಿ ಮರುಪರಿಶೀಲನೆ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಯಾವ ಕ್ಷೇತ್ರದಲ್ಲಿ ಸೋಲಾಗಿದೆ, ಎಲ್ಲಿ ನಷ್ಟ ಆಗಿದೆ ಅನ್ನುವಂಥ ವಿಚಾರಗಳನ್ನು ಬಹಳ ತೀವ್ರವಾಗಿ ಪರಿಗಣಿಸ್ತೀರಿ. ಅದಕ್ಕೆ ಈ ನಷ್ಟಕ್ಕೆ ಕಾರಣವಾದಂಥ ಅಂಶಗಳ ಬಗ್ಗೆ ಕೂಡ ಈ ದಿನ ನಿಮಗೆ ವಿಶೇಷ ಆಸಕ್ತಿ, ಅದನ್ನು ನಿವಾರಣೆ ಮಾಡುವಂಥ ಒಂದು ಪ್ರಯತ್ನ, ಗುರು ಹಿರಿಯರ ಸಲಹೆ ಪಡ್ಕೊಳ್ಳುವಂಥದ್ದು. ಹಾಗೆ ವಿಶೇಷವಾಗಿ ನಿಮ್ಮ ಅನುಭವವನ್ನು ಈ ದಿನ ಆಧರಿಸಿ ಕೆಲಸ ಮಾಡುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಇನ್ನು ಈ ದಿನ ನಿಮ್ಮ ಆರೋಗ್ಯ ಸಮಸ್ಯೆನೇ ನಿಮಗೆ ನೋವನ್ನು ಉಂಟು ಮಾಡುವಂಥದ್ದು. ಎಲ್ಲವೂ ಇದೆ, ಅನುಭವಿಸುವಂಥ ಯೋಗ ಇಲ್ಲ ಅನ್ನುವಂಥ ಒಂದು ಕೊರಗು ನಿಮ್ಮನ್ನು ಕಾಡುತ್ತೆ. ಹಾಗೆ ಮನೆಯ ವಾತಾವರಣ ಸ್ವಲ್ಪ ಸಮಸ್ಯಾತ್ಮಕವಾಗೇ ಇರುತ್ತೆ. ಎಲ್ಲವೂ ಕೂಡ ತಿಳಿಯಾಗಿಲ್ಲ, ಎಲ್ಲವೂ ಸಂತೋಷವಾಗಿಲ್ಲ. ಮಧ್ಯೆ ಮಧ್ಯೆ ಯಾರದ್ದೋ ಮಾತು, ಯಾರದ್ದೋ ಚಾಡಿ ಮಾತು, ಮೂರನೆಯವರ ವಿಚಾರ, ಇಂಥದ್ದಕ್ಕೆ ಈ ದಿನ ಹೆಚ್ಚು ತಲೆ ಕೆಡಿಸ್ಕೊಳ್ಳುವಂಥದ್ದು. ಅದಕ್ಕಾಗಿ ಈ ದಿನ ನಿಮ್ಮ ಸುಂದರ ಬದುಕನ್ನು ಬಲಿ ಕೊಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಈ ದಿನದಲ್ಲಿ ಹೊರಗಿನ ಪರಿಸ್ಥಿತಿಗಳು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಜಾಸ್ತಿ ಇರುತ್ತೆ. ಸಂಪನ್ಮೂಲಗಳ ಕೊರತೆ ಇದೆ. ಹಾಗಾಗಿನೇ ಫಲಿತಾಂಶಗಳು ನಿಗದಿತ ಸಮಯಕ್ಕೆ ಸಿಕ್ಕಲ್ಲ. ಹಾಗೆ ಈ ದಿನ ಆಹಾರ ವಿಹಾರಾದಿಗಳು ಕೂಡ ನಿಮ್ಮ ಆರೋಗ್ಯವನ್ನು ಹದಗೆಡಿಸುತ್ತೆ. ಸ್ವಲ್ಪ ಎಚ್ಚರಿಕೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾನೆ. 11ನೇ ಮನೆಯಲ್ಲಿ ಚಂದ್ರ ಅಂದರೆ ಬಹಳ ವಿಶೇಷವಾದಂತಹ ಅನುಭವಗಳು ಉಂಟಾಗುತ್ತೆ, ಸಂತೋಷ ಇರುತ್ತೆ, ಸೌಲಭ್ಯ ಇರುತ್ತೆ, ಸೌಭಾಗ್ಯಗಳಿರುತ್ತೆ. ಹಾಗೆ ಈ ದಿನ ನಿಮ್ಮ ಕೆಲಸದಲ್ಲಿ ನಿಮ್ಮ ಪ್ರೀತಿ ಪಾತ್ರರ ಸಹಾಯ ಸಹಕಾರಗಳು ತುಂಬ ಪ್ರಾಮಿನೆಂಟ್ ಆಗಿ ಕಾಣಿಸ್ಕೊಳ್ಳುತ್ತೆ. ಆದರೆ ಕ್ಷುಲ್ಲಕ ವಿಚಾರಗಳು ವಿವಾದಕ್ಕೆ ಕಾರಣ ಆಗಬಹುದು. ಹಾಗಾಗಿ ಸಣ್ಣ ಪುಟ್ಟ ವಿಚಾರಗಳನ್ನು ಪಕ್ಕಕ್ಕಿಟ್ಟು ದೊಡ್ಡದಾದ ಕೆಲಸವನ್ನು, ನಿಮ್ಮ ಗುರಿಯನ್ನು ತಲುಪುವಂತಹ ಕೆಲಸವನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನದಲ್ಲಿ ಕೆಲವೊಂದು ಅನಿರೀಕ್ಷಿತವಾದಂತಹ ಅಡ್ಡಿ ಆತಂಕಗಳು ಬರಬಹುದು. ಇದೆಲ್ಲವೂ ಕೂಡ ನೆರೆಹೊರೆಯವರ ಕಿತಾಪತಿಯಿಂದ ಆಗಿರುವಂಥದ್ದು. ಹಾಗಾಗಿನೇ ನಿಮ್ಮ ಶ್ರೇಯಸ್ಸನ್ನು ಕಂಡು ಹೊಟ್ಟೆ ಉರಿ ಪಡುವಂಥವ್ರು, ನಿಮ್ಮ ಒಂದು ಪ್ರಗತಿಯನ್ನು ನೋಡಿ ಕೆಲವರು ಅಸೂಯೆ ಪಡುವಂಥವರು ಕೂಡ ನಿಮ್ಮ ಸುತ್ತಮುತ್ತ ಇರ್ತಾರೆ. ಅಂಥವರ ಬಗ್ಗೆ ಈ ದಿನ ಸ್ವಲ್ಪ ಕಾಳಜಿ ಕಳಕಳಿಯನ್ನು ಇಟ್ಕೊಳ್ಳಿ. ಇನ್ನು ನಿಮ್ಮ ಯಾವುದೇ ರೀತಿಯ ಸಾಧನೆಯನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಬೇಡಿ ಈ ದಿನ. ಏಕೆಂದರೆ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಹೊಸ ಕಾರ್ಯಕ್ರಮಗಳನ್ನು ಆರಂಭ ಮಾಡುವ ಮೊದಲು ಸಂಬಂಧಪಟ್ಟವರ ಒಂದು ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥದ್ದು ತುಂಬ ಉತ್ತಮ.
ಇನ್ನು ವ್ಯಾಪಾರದಲ್ಲಿ, ವಾಣಿಜ್ಯದಲ್ಲಿ, ನಿಮ್ಮ ಚಟುವಟಿಕೆಗಳಲ್ಲಿ ಈ ದಿನ ಮಿಶ್ರ ಫಲಗಳನ್ನು ಅನುಭವಿಸುವಂಥದ್ದು ಇದೆ. ಹಾಗಾಗಿ ನಿಮ್ಮ ಒಂದು ಪ್ರಯತ್ನಕ್ಕೆ ಸೂಕ್ತವಾದಂಥ ಸ್ಥಾನಮಾನ ಕೂಡ ಸಿಕ್ಕತ್ತೆ. ಆದರೆ ಸಂದರ್ಭೋಚಿತವಾಗಿ ಕೆಲವರ ಸಹಕಾರಗಳನ್ನು ಪಡ್ಕೊಳ್ಳುವಂಥ ಒಂದು ಮನಸ್ಸು ಮಾಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ದೇವಿಯ ಆರಾಧನೆಯನ್ನು ಮಾಡಿ. ಅದರಲ್ಲೂ ವಿಶೇಷವಾಗಿ ಈ ದಿನ ಸೂರ್ಯ ನಮಸ್ಕಾರವನ್ನು ಮಾಡಿಕೊಳ್ಳೋದ್ರಿಂದ, ಆದಿತ್ಯ ಜಪವನ್ನು ಮಾಡೋದ್ರಿಂದ ಉತ್ತಮ ಫಲಗಳು ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 10ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಸಮಾಧಾನ. ಏನೋ ಒಂದು ರೀತಿಯಲ್ಲಿ ಪ್ರಯತ್ನಕ್ಕೆ ಫಲ ಸಿಕ್ಕತ್ತೆ, ಉದ್ಯೋಗ ನಿಮಗೆ ಪ್ರಾಪ್ತಿಯಾಗತ್ತೆ. ಹಾಗಾಗಿ ಯಾರು ಉದ್ಯೋಗವನ್ನು ಬದಲಾವಣೆ ಮಾಡಬೇಕು ಅಂದ್ಕೊಂಡಿರುವಂಥವ್ರಿಗೆ ಈ ದಿನ ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಒಳ್ಳೆಯ ಸಮಯ ಇದೆ. ಹಾಗೆ ಗುರು ಹಿರಿಯರನ್ನ ಮಾತನ್ನು ಕೇಳುವಂಥ ಒಂದು ವ್ಯವಧಾನ ಕೂಡ ನಿಮ್ಮಲ್ಲಿದೆ. ಹಾಗಾಗಿನೇ ಈ ದಿನ ಶಾಂತಿಯುತವಾಗಿ, ಸೌಹಾರ್ದಯುತವಾಗಿ ಇರಬೇಕು ಅನ್ನೋಂಥ ಇಚ್ಛಾಶಕ್ತಿ ಬಹಳಷ್ಟು ಮಟ್ಟಿಗೆ ಇದೆ. ಇದರಿಂದ ಹೊಸ ಹೊಸ ಅವಕಾಶಗಳು ನಿಮಗೆ ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ದಿಢೀರಾಗಿ ನೀವು ಒಂದು ಕಂಫರ್ಟಬಲ್ ಲೈಫನ್ನು ಅನುಭವಿಸುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಹೊಸ ಪರಿಚಯಗಳು ಹೆಚ್ಚಾಗುವಂಥದ್ದು. ಇಂಥವರು ನಿಮ್ಮ ಸ್ನೇಹಿತರಾಗ್ತಾರೆ. ಸ್ನೇಹಿತರ ಬಳಗ, ಬಂಧುಗಳು ಅಂತ ಹೇಳಿದ್ರೆ ನಿಮಗೆ ವಿಶೇಷವಾದಂಥ ಆಸಕ್ತಿ. ಸಮಷ್ಟಿಯಲ್ಲಿ ಇರಬೇಕು, ಟೀಮ್ ವರ್ಕ್ ಮಾಡಬೇಕು ಅನ್ನೋಂಥದ್ದೇ ನಿಮ್ಮ ಧ್ಯೇಯ. ಅದಕ್ಕಾಗಿ ಈ ಪುಷ್ಟೀಕರಿಸುವಂಥ ಕೆಲವು ವಿಚಾರಗಳು ಒದಗಿ ಬರ್ತಾ ಇರುತ್ತೆ. ಹಾಗೆ ಈ ದಿನ ನಿಮ್ಮ ವೈಯಕ್ತಿಕ ಜೀವನದಲ್ಲಿ, ವೈವಾಹಿಕ ಜೀವನದಲ್ಲಿ ಪ್ರಮುಖವಾದಂಥ ನಿರ್ಧಾರವನ್ನು ಕೈಗೊಳ್ಳುವಂಥ ಸಂದರ್ಭ. ಹಾಗಾಗಿನೇ ಯಾವುದೇ ವಿಚಾರಕ್ಕೂ ಕೂಡ ಈ ದಿನದಲ್ಲಿ ಮೀನಾಮೇಷ ಎಣಿಸಬೇಡಿ. ಕೆಲಸ ಅಂತ ಹೇಳಿದ್ರೆ ಆದಷ್ಟು ಬೇಗ ಅದನ್ನು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನದಲ್ಲಿರಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಗುರಿ ಸಾಧನೆ ಮಾಡಲಿಕ್ಕೆ ಬೇಕಾಗಿರುವಂಥದ್ದು ದೃಢವಾದಂಥ ಒಂದು ಚಿತ್ತ, ಭಾವನೆಗಳಲ್ಲಿ ನಿಯಂತ್ರಣ ಬೇಕು. ಇದೆರಡನ್ನೂ ಕೂಡ ಈ ದಿನ ನೀವು ತಡ ಆದರೂ ಸಾಧನೆ ಮಾಡ್ತೀರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅಮ್ಮನವರ ದರ್ಶನ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. 9ರ ಮನೆಯಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಕೆಲವೊಂದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತೀರಿ. ಹಾಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿಕ್ಕೆ ಹೋಗಿ ಈ ದಿನ ಸ್ವಲ್ಪ ನಷ್ಟವನ್ನು ಕೂಡ ಅನುಭವಿಸುವಂಥದ್ದು ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಸ್ನೇಹಿತರಾಗಲಿ, ನಿಮ್ಮ ಪ್ರೀತಿ ಪಾತ್ರರಾಗಲಿ ಮಾಡಿರುವಂಥ ತಪ್ಪುಗಳನ್ನು ಕ್ಷಮಿಸಿಬಿಡಬೇಕು. ಅವರ ಒಪ್ಪುಗಳನ್ನು ಈ ದಿನ ಪುರಸ್ಕರಿಸಬೇಕಾಗತ್ತೆ. ಹಾಗಾಗಿ ಒಮ್ಮೆ ಕ್ಷಮಿಸಿಬಿಡು, ಮತ್ತೊಮ್ಮೆ ಕ್ಷಮಿಸಿ ನೋಡು. ಮತ್ತೆ ಮತ್ತೆ ಅದೇ ಮರುಕಳಿಸ್ತಾ ಇದ್ದರೆ ಅದು ನಿನಗೆ ಆಗ್ತಾ ಇರುವಂಥ ಮೋಸ ಅಂತ ಹೇಳಿ ತಿಳ್ಕೊಂಡು ಅವರಿಂದ ದೂರ ಸರಿದ್ಬಿಡು ಅನ್ನುವಂಥದ್ದು ಹಿರಿಯರ ವಿಚಾರ. ಹಾಗಾಗಿ ಈ ದಿನ ಬಹಳ ವಿಶೇಷವಾಗಿ ಇಂಥದ್ರಲ್ಲಿ ನಿಮಗೆ ಆಸಕ್ತಿ ಜಾಸ್ತಿ. ಎಲ್ಲಿ ಮೋಸ ಆಗಿದೆ, ಎಲ್ಲಿ ಹಿನ್ನಡೆ ಆಗಿದೆ, ಎಲ್ಲಿ ನಷ್ಟ ಆಗಿದೆ, ಎಲ್ಲಿ ಕಷ್ಟ ಆಗಿದೆ, ಇಂಥದ್ದು ವಿಚಾರಗಳು ಈ ದಿನ ನಿಮ್ಮ ಗಮನಕ್ಕೆ ಬರುತ್ತೆ. ಹಾಗೆ ನಿಮ್ಮ ಪ್ರಗತಿಯ ಆಹದಿ ಏನಿದೆ ಅದರ ಕನ್ಸಿಸ್ಟೆನ್ಸಿಯನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ನಿಮ್ಮ ಮನೋಬಲ, ನಿಮ್ಮ ಆತ್ಮವಿಶ್ವಾಸ ಹಲವು ಕಡೆ ಉಪಯೋಗಕ್ಕೆ ಬರುತ್ತೆ. ಇದು ನಿಮಗೆ ಸಕ್ಸಸ್ ರೇಟನ್ನು ಹೆಚ್ಚು ಮಾಡುವಂಥ ವಿಚಾರಗಳು. ಹಾಗಾಗಿ ಈ ದಿನ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಮನಃಶಾಂತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ. ಆಧ್ಯಾತ್ಮಿಕ ವಿಚಾರದಲ್ಲಿ ಆಸಕ್ತಿ ಇರಲಿ, ಧಾರ್ಮಿಕ ವಿಚಾರದಲ್ಲಿ ನಂಬಿಕೆ ಇರಲಿ. ಆಗ ನಿಮ್ಮ ಯಶಸ್ಸು ತಾನೇ ತಾನಾಗಿ ನಿಮಗೆ ಲಭ್ಯವಾಗುತ್ತೆ. ಹಾಗೆ ಜಗಳ ಆಡದೇ ಇರುವಂಥ ಸಂಬಂಧಕ್ಕಿಂತ ಎಷ್ಟೇ ಜಗಳ ಆಡಿದ್ರೂ ಕೂಡ ಬೇರೆ ಆಗದೇ ಇರುವಂಥ ಸಂಬಂಧ ತುಂಬ ಗಟ್ಟಿಯಾಗಿ ಇರುವಂಥದ್ದು. ಹಾಗಾಗಿ ನಿಮ್ಮ ಸ್ನೇಹಿತರು, ನಿಮ್ಮ ಸಂಗಾತಿ, ಅವರ ವಿಚಾರ, ಅವರ ಭಿನ್ನಾಭಿಪ್ರಾಯ, ಅವರ ಜಗಳ, ಮನಸ್ತಾಪ ಅದು ಈ ಹಿನ್ನೆಲೆಯ ಮೇಲಿರಲಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. 8ನೇ ಮನೆ ದುಸ್ಥಾನ ಇದು. ಹಾಗಾಗಿನೇ ಈ ದಿನದ ವಿದ್ಯಮಾನಗಳೇನಿದೆ ಅದು ಬಹಳ ಎಚ್ಚರಿಕೆಯಿಂದ ಆಗಬೇಕು. ಹಣಕಾಸಿನ ವಿಚಾರದಲ್ಲಿ ತಟಸ್ಥ ಭಾವವನ್ನು ಅನುಸರಣೆ ಮಾಡುವಂಥದ್ದು ತುಂಬ ಉತ್ತಮ.
ಇಲ್ಲ ಅಂತ ಹೇಳಿದ್ರೆ ಕೆಲವೊಂದು ಅವಘಡಗಳು ಉಂಟಾಗುವಂಥದ್ದು, ಕೆಲವು ನಷ್ಟಗಳು ಉಂಟಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ಸ್ಥಿರಾಸ್ತಿಯ ವಿಚಾರವಾಗಿ ಈ ದಿನ ಅಷ್ಟೊಂದು ಲಾಭ ಇಲ್ಲ, ಅನುಕೂಲ ಇಲ್ಲ. ಮಾರಾಟ ಮಾಡುವಂಥವ್ರಿಗೆ ಗಿರಾಕಿಗಳು ಸಿಕ್ಕಲ್ಲ. ಕೊಂಡ್ಕೊಳ್ಬೇಕು ಅನ್ನೋವಂಥವ್ರಿಗೆ ಅನುಕೂಲಕರವಾದಂಥ ಒಂದು ಮನೆಯಾಗಲಿ ಜಮೀನಾಗಲಿ ಸಿಕ್ಕಲ್ಲ. ಹಾಗಾಗಿ ಕೆಲವೊಂದು ವೈರುಧ್ಯಗಳನ್ನು ಅನುಭವಿಸುವಂಥ ಸಂದರ್ಭ ಕೂಡ ಇದೆ. ಇನ್ನು ಈ ದಿನ ಶೈಕ್ಷಣಿಕ ವಿಚಾರಗಳಲ್ಲಿ ಹೆಚ್ಚಿನ ಆಸಕ್ತಿ ಇದೆ. ಮಕ್ಕಳ ಓದು, ಅವರ ಪ್ರಗತಿ, ಇದರ ಬಗ್ಗೆ ವಿಶೇಷ ಕಾಳಜಿ ಇರುವಂಥದ್ದು. ಆದರೆ ಅದನ್ನು ವ್ಯಕ್ತಪಡಿಸುವ ಮೊದಲು ಈ ದಿನ ನಿಮ್ಮ ಜವಾಬ್ದಾರಿಗಳನ್ನು ಕೂಡ ಅರ್ಥಕೊಳ್ಬೇಕಾಗತ್ತೆ. ಹಾಗಾಗಿ ಪ್ರಮುಖವಾದಂಥ ನಿರ್ಧಾರಗಳನ್ನು ಕಾರ್ಯಗತಗೊಳಿಸುವಂಥ ಒಂದು ಇಚ್ಛಾಶಕ್ತಿ ಇದೆ. ಹಾಗೆ ಹಣದ ವಿಚಾರದಲ್ಲಿ ಸ್ವಲ್ಪ ಏರುಪೇರು ಆಗುವಂಥದ್ದು ಕೂಡ ಇದೆ. ಇದನ್ನು ಸ್ವಲ್ಪ ಸಮರ್ಥವಾಗಿ ನಿಭಾಯಿಸಬೇಕಾಗತ್ತೆ. ಇನ್ನು ಅನಿರೀಕ್ಷಿತ ಪ್ರಯಾಣಗಳನ್ನು ಮಾಡಬೇಕಾಗತ್ತೆ. ಪ್ರಯಾಣ ನಿಮಗೆ ಅಷ್ಟೊಂದು ಶುಭವನ್ನು ಲಾಭವನ್ನು ತರಲ್ಲ. ಆದ್ದರಿಂದಲೇ ಆದಷ್ಟು ಪ್ರಯಾಣವನ್ನು ಮುಂದೂಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಸಾತ್ವಿಕವಾದಂಥ ಆಹಾರವನ್ನೇ ನೀವು ಉಪಯೋಗಿಸಬೇಕು. ಆಗ ಸಾತ್ವಿಕ ಆಲೋಚನೆಗಳು ಬರುತ್ತೆ, ಸಾತ್ವಿಕವಾದಂಥ ಒಂದು ಭಾವನೆಗಳು ಮನಸ್ಸಿನಲ್ಲಿ ಬರುವಂಥದ್ದು ಇದೆ. ಒಟ್ಟಾರೆ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ಆತರ ಮಾಡಿಕೊಳ್ಬೇಡಿ. ಅಗ್ರೆಸಿವ್ ನೇಚರ್ ಇರಬಾರ್ದು. ಇದು ನಿಮ್ಮ ಒಳ್ಳೆಯತನಕ್ಕೆ ಸಾಕ್ಷಿಯಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ನೇ ಮನೆಯಲ್ಲಿ ಚಂದ್ರ ಅಂದರೆ ಬಹಳ ವಿಶೇಷವಾಗಿ ಸಂತೋಷ ಇರುತ್ತೆ, ಅನುಭವ ಇರುತ್ತೆ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಹಿರಿಯರ ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥ ಒಂದು ಸನ್ನಿವೇಶ ಕೂಡ ಸೃಷ್ಟಿಯಾಗುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಗುರಿ ಸಾಧನೆ ಮಾಡಲಿಕ್ಕೆ ದೃಢವಾದಂತಹ ಚಿತ್ತ ಬೇಕು. ಭಾವನೆಗಳಲ್ಲಿ ಸ್ವಲ್ಪ ನಿಯಂತ್ರಣ ಇಟ್ಕೊಳ್ಬೇಕು. ಹಾಗಾಗಿ ಮನಸ್ಸಿಗೆ ಬಂದಂಥ ಕೆಲಸಗಳನ್ನು ಮಾಡಬೇಡಿ, ಮನಸ್ಸಿಗೆ ಬಂದಂಥ ಮಾತುಗಳನ್ನು ಆಡಬೇಡಿ. ಆ ಮಾತಿನಲ್ಲಿ ಸ್ವಲ್ಪ ಶಿಸ್ತಿರಲಿ, ಶಿಸ್ತುಬದ್ಧವಾದಂತಹ ಜೀವನ ಇರಲಿ. ಇದು ಸಮಾಧಾನಕ್ಕೆ ಕಾರಣವಾಗುತ್ತೆ. ಹಾಗೆ ಈ ದಿನ ಕೆಲಸದಲ್ಲಿ ಅಡೆತಡೆಗಳೇನಾದರೂ ಉಂಟಾದರೆ ಮುಂದೆ ಏನು ಮಾಡಬೇಕು, ಅದನ್ನು ಸರಿಪಡಿಸಿಕೊಳ್ಳುವಂಥ ವಿಧಾನ ಹೇಗೆ, ಇದರ ಕುರಿತು ನೀವು ಚರ್ಚೆಯನ್ನು ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ವೈಯಕ್ತಿಕವಾದಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವಂಥ ಪ್ರಯತ್ನಕ್ಕಿಂತ ಈ ದಿನ ನಿಮ್ಮ ಕುಟುಂಬಕ್ಕೆ ಆಗಿರುವಂಥ ಅವಮಾನವನ್ನು, ಒಂದು ಡ್ಯಾಮೇಜನ್ನು ಸರಿಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ಹಾಗೆ ಈ ದಿನ ನೀವು ಅಂದುಕೊಳ್ಳುವಂಥದ್ದು ಒಂದು, ಅದು ಆಗೋದೇ ಇನ್ನೊಂದು. ಒಂದಕ್ಕೊಂದಕ್ಕೆ ತಾಳೆ ಇಲ್ಲ. ಆ ರೀತಿಯಲ್ಲಿ ಈ ದಿನ ನಿಮ್ಮ ಜೀವನ ಇರುತ್ತೆ. ಹಾಗೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಮತಭೇದಗಳು ಉಂಟಾದರೆ, ವಾದ ವಿವಾದಗಳು ಉಂಟಾಗ್ತಾ ಇದ್ದರೆ ಸ್ವಲ್ಪ ಮೌನ ವಹಿಸುವಂಥದ್ದು ತುಂಬ ಉತ್ತಮ. ಮಾತಿಗೆ ಮಾತು ಕೊಡಬೇಡಿ. ಈ ಮಾತು ನಿಮಗೆ ಅನರ್ಥವನ್ನು ತರುತ್ತೆ. ಹಾಗೆ ಈ ದಿನ ಸ್ನೇಹಿತರ ಸಹಕಾರ ಬಹಳ ಚೆನ್ನಾಗಿದೆ. ನಿಮ್ಮ ಗುರಿ ಸಾಧನೆ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಒಂದು ವಿಶ್ವಾಸವನ್ನು ಗಳಿಸ್ಕೊಳ್ತೀರಿ. ಅವರ ಸಹಕಾರ ಕೂಡ ನಿಮಗೆ ಲಭ್ಯವಾಗುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಫಲಪ್ರದವಾದಂತಹ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ 6ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ನಿಮ್ಮ ಶತ್ರುಗಳು ನಿಮ್ಮಿಂದ ದೂರ ಹೋಗ್ತಾರೆ. ಯಾರು ನಿಮ್ಮ ಕೆಲಸಗಳಿಗೆ ಅಡ್ಡಿಪಡಿಸ್ತಾ ಇದ್ರೂ ಅಂಥವರು ತೆಪ್ಪಗಾಗ್ತಾರೆ. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿಕ್ಕೆ ಬಹಳ ಸುಗಮವಾಗಿರುವಂಥ ದಿನ. ಹಿರಿಯರ ಆಶೀರ್ವಾದ ಇದೆ, ನಿಮ್ಮ ಸ್ನೇಹಿತರ ಸಹಕಾರ ಇದೆ, ಭಗವಂತನ ಅನುಗ್ರಹ ಇದೆ. ಇದಕ್ಕಿಂತ ಏನು ಬೇಕು? ಎಲ್ಲ ಕೆಲಸ ಕಾರ್ಯಗಳು ಕೂಡ ಯಶಸ್ವಿಯಾಗುವಂಥ ಸಂದರ್ಭದಲ್ಲಿ ಇರ್ತೀರಿ. ಹಾಗೆ ನಿಮ್ಮ ವ್ಯವಹಾರಗಳಿಂದ ನೀವು ನಿರೀಕ್ಷಿತ ಲಾಭವನ್ನು ಕೂಡ ಪಡ್ಕೊಳ್ಬೋದು. ಉದ್ಯಮಿಗಳಿಗೆ ಹೊಸ ಹೂಡಿಕೆಗಳು ದೊರೆಯುತ್ತೆ. ಹೊಸ ವ್ಯಾಪಾರವನ್ನು ಆರಂಭ ಮಾಡಬೇಕು, ವ್ಯಾಪಾರವನ್ನು ವಿಸ್ತರಣೆ ಮಾಡಬೇಕು ಅನ್ನುವಂಥ ಪ್ರಯತ್ನ ನಿಮಗೆ ಯಶಸ್ಸನ್ನು ತರುತ್ತೆ. ಹಾಗೆ ಅಧಿಕಾರಿಗಳ ಸಹಾಯದಿಂದ ಉದ್ಯೋಗದಲ್ಲಿ ಹೊಸ ಅವಕಾಶಗಳನ್ನು ಪಡ್ಕೊಳ್ತೀರಿ. ಹಾಗೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೂಡ ಈ ದಿನ ಬಹಳ ಜಾಣತನದಿಂದ ಪರಿಹಾರ ಮಾಡ್ಕೊಳ್ತೀರಿ. ಹಾಗಾಗಿ ಈ ದಿನ ಬಹಳ ವಿಶೇಷವಾದಂಥ ಉತ್ಸಾಹವನ್ನು ನಿಮ್ಮಲ್ಲಿ ನೀಡುತ್ತೆ. ಹಾಗೆ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತೆ. ಇನ್ನು ಈ ದಿನ ಸಣ್ಣ ಪುಟ್ಟ ವಿಚಾರಗಳಿಗೆ ನಿಮ್ಮ ಸಂಗಾತಿಯ ಜೊತೆಯಲ್ಲಿ ಯಾವುದೇ ರೀತಿಯ ಚರ್ಚೆಗೆ, ವಾದಕ್ಕೆ
ಭಿನ್ನಾಭಿಪ್ರಾಯಕ್ಕೆ ಅವಕಾಶವಾಗುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಇನ್ನು ಈ ದಿನ ಸಂಬಂಧಿಕರ ಜೊತೆ ಕೂಡ ಬಹಳ ಎಚ್ಚರಿಕೆಯಿಂದ ನೀವು ವ್ಯವಹಾರ ಮಾಡಬೇಕಾಗತ್ತೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಈ ದಿನ ಸಾಲ ಕೊಡುವಂಥದ್ದು, ಸಾಲ ತರುವಂಥ ಪ್ರಯತ್ನವನ್ನು ಮಾಡಬೇಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮ್ಮ ಪ್ರಯತ್ನವನ್ನು ಮುಂದುವರಿಸ್ತಾ ಸಮಾಧಾನದಿಂದ ಇರಿ, ಸಮಾಧಾನ ಚಿತ್ತರಾಗಿರಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ, ಸೂರ್ಯ ನಮಸ್ಕಾರ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಪಂಚಮ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, ಪೂರ್ವ ಪುಣ್ಯ ಸ್ಥಾನ ಇದು. ಹಾಗಾಗಿನೇ ಈ ದಿನ ಸಾಧಿಸುವಂಥ ಒಂದು ಛಲ ನಿಮಗಿರಬೇಕು, ಗುರಿ ತಲುಪುವಂಥ ಹಠ ನಿಮ್ಮದಾಗಿರಬೇಕು. ಇಲ್ಲ ಅಂತ ಹೇಳಿದ್ರೆ ಮಿಶ್ರ ಫಲಗಳು ಬರುತ್ತೆ. ಮಧ್ಯದಲ್ಲಿ ಎಲ್ಲೋ ಕೆಲಸ ಕಾರ್ಯಗಳಿಂದ ನಿಮಗೆ ಜಿಗುಪ್ಸೆ ಮೂಡುವಂಥದ್ದು ಕೂಡ ಇರುತ್ತೆ. ಇನ್ನು ಸಾಧಿಸುವ ತನಕ ಕಿವುಡನಾಗಿರಬೇಕು, ಸಾಧಿಸಿದ ಬಳಿಕ ಮೂಕನಾಗಿರಬೇಕು. ಅಂದರೆ ಹೆಚ್ಚು ಮಾತಾಡಬಾರ್ದು, ನಿಮ್ಮ ಸಾಧನೆಯನ್ನು, ನಿಮ್ಮ ಒಂದು ಸಾಮರ್ಥ್ಯವನ್ನು ಎಲ್ಲೂ ಕೂಡ ಹೇಳ್ಕೊಳ್ಬಾರ್ದು. ಹಾಗಾಗಿ ಮೌನವಾಗಿದ್ದುಕೊಂಡೇ ಕೆಲಸವನ್ನು ಸಾಧನೆ ಮಾಡಬೇಕು. ಇದು ಹಿರಿಯರು ಹೇಳಿರುವಂಥ ಮಾತು. ಅದನ್ನು ಅನುಸರಣೆ ಮಾಡೋದ್ರಿಂದ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ಭೂ ವ್ಯವಹಾರಗಳಿಂದ ಅಷ್ಟೊಂದು ಲಾಭ ಇಲ್ಲ, ನಷ್ಟವೂ ಇಲ್ಲ, ಲಾಭವೂ ಇಲ್ಲ, ಮಧ್ಯಮ ಪ್ರಮಾಣದಲ್ಲಿ ಇರುವಂಥದ್ದು. ಇನ್ನು ಬಾಲ್ಯದ ಗೆಳೆಯರ ಭೇಟಿ ಮನಸ್ಸಿಗೆ ಸಂತೋಷವನ್ನು ತರುತ್ತೆ. ಅವರೊಟ್ಟಿಗೆ ಕಳೆದಂತಹ ದಿನಗಳು, ಅವರ ಜೊತೆಯಲ್ಲಿ ಆಗಿರುವಂತಹ ಭಿನ್ನಾಭಿಪ್ರಾಯಗಳು, ಇವೆಲ್ಲವನ್ನು ಕೂಡ ಮೆಲುಕು ಹಾಕುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳು ಸ್ವಲ್ಪ ವಿಳಂಬ ಆಗುತ್ತೆ, ಮಂದಗತಿಯಲ್ಲಿ ಚಲಿಸುವಂಥದ್ದು. ಆದರೂ ಕೂಡ ನಿಮ್ಮ ಒಂದು ಉತ್ತಮ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ಮುಂದುವರಿಯುತ್ತೆ. ಕೆಲವೊಮ್ಮೆ ಏಕಾಂಗಿಯಾಗಿ ಹೋರಾಟ ಮಾಡ್ತೀರಿ, ಯಾರೂ ಜೊತೆಯಲ್ಲಿಲ್ಲ, ನಿಮ್ಮಿಂದ ಸಹಾಯ ಪಡೆದವರೂ ಇಲ್ಲ. ಹಾಗೆ ನಿಮ್ಮ ಸಂಗಾತಿ ಪ್ರೀತಿಪಾತ್ರರು ಮೊದಲೇ ಇರಲ್ಲ. ಹಾಗಾಗಿನೇ ಈ ದಿನ ಏಕಾಂಗಿಯಾಗಿ ಒಂಟಿ ಸಲಗನ ರೂಪದಲ್ಲಿ ಕೆಲಸಗಳನ್ನು ಮಾಡುವಂಥದ್ದು ಕೂಡ ಇದೆ. ಆದರೆ ಈ ದಿನ ನೀವು ಆಡುವಂಥ ಮಾತು ಕೆಲವು ವಿವಾದಗಳಿಗೆ ಕಾರಣ ಆಗಬಹುದು, ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ವಿಶೇಷವಾಗಿ ಈ ದಿನ ಖರ್ಚು ವೆಚ್ಚಗಳು ಹೆಚ್ಚಾಗುವಂತಹ ಸಂಭವ ಇದೆ. ಏನೇ ಮಾಡಿದ್ರೂ ಲೆಕ್ಕಾಚಾರದಲ್ಲಿ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಮಹಾವಿಷ್ಣುವನ್ನು ದರ್ಶನ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2.